आशना, हर दिल की आशना, बन करके ज्ञान चंद्रमा देते प्रकाश हो, आते नजर नहीं पर मेरे साथ साथ हो। तुम तो यहीं कहीं बाबा मेरे आस पास हो, आते नजर नहीं पर मेरे साथ साथ हो। तुम तो यहीं कहीं बाबा। ओम शांति, ओम शांति। आज प्यारे बाबा ने संपूर्ण आज्ञाकारी ही सर्वशक्तियों की अधिकारी, इस पर बहुत गहराई से समझा रहे हैं। हर आत्मा बाबा के बनने के बाद सदैव शक्ति स्वरूप, सदैव तीव्र पुरुषार्थ में हम आगे बढ़े और सदा हम जैसे जो चाहे वो करे, उस स्थिति में जब भी जैसे जो स्थिति चाहिए उस पे स्थित रहे, ये लक्ष्य रख कर के पुरुषार्थ करते हैं। लेकिन किसी को होता है, किसी को नहीं होता है। कारण क्या है? सदैव शक्तिशाली हम क्यों नहीं रह पाते? जब बाबा ने मास्टर सर्वशक्तिवान भव का वरदान भी दे दिया, सर्व ज्ञान गुण और शक्तियों को वर्षे में भी दे दिया, अधिकार दे दिया, लेकिन वो अधिकार हम यूज़ क्यों नहीं कर पाते? सिर्फ शक्तिशाली, दूसरा सदा शक्तिशाली और सर्व शक्तियाँ जब जैसे जो परिस्थिति जैसा कार्य होता है उन शक्तियों को ऑर्डर करो और वो इमीडिएट आ जाए, तो वैसा नहीं चलता है। किसी को इमीडिएट वो शक्तियाँ हाजिर हो जाती है, उसका कारण क्या? और किसी को सारा कार्य होने के बाद हाजिर होती है, तब तक तो सब कुछ हो जाता है, तो कोई फ़ायदा नहीं। किसी किसी को तो शक्तियाँ आती भी नहीं है। कारण क्या? तो बाबा कहते हैं इन सब का कारण शक्तियाँ समय पर काम ना करें, हम जैसे चाहिए वैसे उस स्थिति उस स्वरूप में रहे, उन बातों को पार करें। इसका कारण बाप हजूर की आज्ञाओं पर हाजिर नहीं रहते हो। सदा बाबा ने कहा मैं जी बाबा, हुजूर बाबा, हाजिर बाबा करके उन आज्ञाओं पर रहेंगे तो हो जाएगा। ಅಂದರೆ ಬಾಬಾ ಇವತ್ತು ಸಂಪೂರ್ಣ ಆಜ್ಞಾಕಾರಿಣಿ ಸರ್ವಾಧಿಕಾರಿ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ಬ್ರಾಹ್ಮಣ ಜೀವನದಲ್ಲಿ ನಾವೆಲ್ಲ ಯೋಚನೆ ಮಾಡ್ತೀವಿ, ನಾವು ಸದಾ ತೀವ್ರ ಪುರುಷಾರ್ಥ ಮಾಡ್ತಾ ನಮಗೆ ಯಾವ ಸ್ಥಿತಿ ಯಾವ ಸ್ವರೂಪ ಎಷ್ಟೊತ್ತು ಬೇಕೋ ಆ ಸ್ಥಿತಿಯಲ್ಲಿ ಇರಬೇಕಂತ ನಾವು ಯೋಚನೆ ಮಾಡ್ತೀವಿ. ಮಾಯೆ ಬಂದ್ರೂ ಎಲ್ಲದರಲ್ಲಿ ನಾವು ವಿಜಯಿಯಾಗಿ ಮುಂದುವರಿಬೇಕಂದ್ಕೋತೀವಿ. ಬಟ್ ಆಗಲ್ಲ. ಯಾಕೆ? ಸಮಯದ ಶಕ್ತಿಗಳು ಆ ಟೈಮಲ್ಲಿ ನನಗೆ ಉಪಯೋಗಕ್ಕೆ ಬಂದು ನಾನು ವಿಜಯಿ ಆಗೋಕ್ಕಾಗಲ್ಲ, ಪೇಪರ್ ಪಾರ್ ಮಾಡೋಕ್ಕಾಗಲ್ಲ. ಅಂದರೆ ಇದೆಲ್ಲದರ ಹಿಂದೆ ಕಾರಣ ಬಾಬಾ ಹೇಳೋದು, ನೀವು ಶಕ್ತಿಗಳು ಹಾಜಿರಾಗದೇ ಇರೋ ಕಾರಣ ನೀವು ತಂದೆಯ ಆಜ್ಞೆಯ ಮುಂದೆ ಜಿ ಬಾಬಾ, ಹಾಜಿರ್ ಬಾಬಾ, ಹುಜೂರ್ ಅಂದರೆ ಮಾಲೀಕ ತಂದೆ ಮುಂದೆ ಸದಾ ಹರ್ ವಕ್ತ್ ಶ್ರೀಮತಕ್ಕೆ ನಾನು ಅವರ ಸನ್ಮುಖಕ್ಕೆ ಮಾಡೋದೇನಿದೆ ಅದು ಮಾಡಲ್ಲ. ಅದಕ್ಕೆ ಶಕ್ತಿಗಳು ನಮ್ಮ ಮಾತು ಕೇಳಲ್ಲ. ಸಮಯ ಆದಮೇಲೆ ಬರ್ತವೆ, ಅಷ್ಟರೊಳಗೆಲ್ಲ ಮುಗಿದೋಗ್ಬಿಟ್ಟಿರುತ್ತೆ.
ಸಮಯದಲ್ಲಿ ಸಹನ ಶಕ್ತಿ ಇಲ್ಲ ಅಂದರೆ ಎಲ್ಲ ಗಡ್ಬಡೆ ಆಗುತ್ತೆ ತಾನೇ, ಘರ್ಷಣೆಗಳಾಗ್ತದಲ್ವಾ. ಹಂಗೆ ಸಮಯದಲ್ಲಿ ಅಳವಡಿಸ್ಕೊಳ್ಳೋದು, ಅದಾಗಲ್ಲ ಅಂದರೆ ಫೀಲಿಂಗ್ಸ್ ಬರ್ತದೆ. ಹೀಗೆ ಬಾಬಾ ಹೇಳ್ತಿರೋದು ಇದೆಲ್ಲದರ ಹಿಂದೆ ಆಜ್ಞಾಕಾರಿ ಸಂಪೂರ್ಣವಾಗಿ ಆಗದೇ ಇರೋದೇನೆ. ಕೆಲವು ಸಾರಿ ಆಗ್ತಾರೆ, ಕೆಲವು ಸಾರಿ ಆಗಲ್ಲ, ಅಂದರೆ ಶಕ್ತಿನೂ ಕೆಲವು ಸಾರಿ ಬರುತ್ತೆ, ಕೆಲವು ಸಾರಿ ಬರೋಲ್ಲ. ಸೊ ಅದರಿಂದ ಇದನ್ನು ತುಂಬ ಸೂಕ್ಷ್ಮವಾಗಿ ನೀವು ಕೇಳಬೇಕು. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿನೂ ಬಾಬಾ ಇಂಪಾರ್ಟೆಂಟ್ ಮುರಳಿ, ರಿವೈಸ್ ಡೇಟು 20/12/92, 20/12/92. आज्ञाकारी ही सर्व शक्तियों के अधिकारी, आज सर्व शक्तियों के दाता बाप दादा अपने शक्ति सेना को देख रहे हैं. सर्वशक्तिवान बाप ने सभी ब्राह्मण आत्माओं को समान सर्व शक्तियों का वर्षा दिया है. किसको कम शक्ति, किसको ज़्यादा, यह अंतर नहीं किया है. सभी को एक द्वारा, एक साथ, एक समान शक्तियाँ दी है. तो रिजल्ट देख रहे थे कि एक समान मिलते हुए भी अंतर क्यों? ಇದು ಪ್ರಶ್ನೆ. ಒಂದೇ ಸಮಾನ ಶಕ್ತಿಗಳು ಸಿಕ್ಕಿದ್ರೂ ಒಬ್ಬೊಬ್ಬರು ಒಂದೊಂದು ಥರ ಯಾಕೆ, ಅಂತರ ಯಾಕೆ, ಎಲ್ಲರೂ ಒಂದೇ ಥರ ಇರಬೇಕಲ್ವ ಅಂತ. ಇವತ್ತು ಸರ್ವಶಕ್ತಿಗಳ ದಾತ ಬಾಪ್ ದಾದಾ ತನ್ನ ಶಕ್ತಿ ಸೇನಾ ಎಲ್ಲ ತನ್ನ ಮಕ್ಕಳನ್ನು ಸೈನ್ಯದ ರೂಪದಲ್ಲಿ ನೋಡ್ತಿದ್ದಾರೆ. ಸರ್ವಶಕ್ತಿವಾನ್ ತಂದೆ ತನ್ನ ಬ್ರಾಹ್ಮಣ ಮಕ್ಕಳ ಒಂದು ಜನ್ಮಪತ್ರಿಯಲ್ಲಿ ಏನಿದೆ, ಎಲ್ಲ ಮಕ್ಕಳಿಗೆ ನಾನು ಸರಿ ಸಮಾನವಾಗಿ ಸರ್ವಶಕ್ತಿಗಳನ್ನು ಒಂದೇ ಸಮಯದಲ್ಲಿ ಕೊಟ್ಟಿದ್ದೀನಿ. ಕೆಲವರಿಗೆ ಕಡಿಮೆ, ಕೆಲವರಿಗೆ ಜಾಸ್ತಿ, ಈ ಥರ ನಾನು ವ್ಯತ್ಯಾಸ ಮಾಡಿಲ್ಲ. ಯಾವ ಸೆಕೆಂಡ್ ನಾವು ಬಾಬಾ ಅಂತ ಹೇಳಿದ್ವಿ, ಒಪ್ಕೊಂಡ್ವಿ, ಆ ಸೆಕೆಂಡ್ ಎಲ್ಲ ಶಕ್ತಿಗಳು ತಥಾಸ್ತು ಆಯಿತು ಆಸ್ತಿಯ ರೂಪದಲ್ಲಿ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ನಾನು ಎಲ್ಲರಿಗೆ ಒಂದೇ ಸಮಯದಲ್ಲಿ ಒಂದೇ ತರಹ ಸಮಾನವಾಗಿ ಶಕ್ತಿಗಳನ್ನು ಕೊಟ್ಟಿದ್ದೀನಿ. ಇಷ್ಟೆಲ್ಲ ಕೊಟ್ಟರು ಪರಿಣಾಮ ಸ್ವರೂಪದಲ್ಲಿ ನಾನು ರಿಸಲ್ಟ್ ನೋಡ್ತಿದ್ದೀನಿ. ಎಲ್ಲರೂ ಸಮಾನ ಇಲ್ಲ, ಅಂತರ ಯಾಕೆ ಒಬ್ಬರೊಂದೊಬ್ಬರೊಂದು. कोई सर्वशक्ति संपन्न बने और कोई सिर्फ शक्ति संपन्न बने, सर्व नहीं. कोई सदा शक्ति स्वरूप बने, कोई कभी कभी शक्ति स्वरूप बने हैं. कोई ब्राह्मण आत्माएं अपनी सर्वशक्तिवान की अथॉरिटी से जिस समय जिस शक्ति को ऑर्डर करती है वो शक्ति रचना के रूप में मास्टर रचता के सामने आती है. ಆರ್ಡರ್ किया और हाजिर हो जाती है. ಅಂದರೆ ಎಲ್ಲರೂ ಭಿನ್ನ ಭಿನ್ನವಾಗಿ ಯಾಕಿದ್ದಾರೆ ಅನ್ನೋದನ್ನು ಬಾಬಾ ಹೇಳ್ತಿದ್ದಾರೆ. ಕೆಲವರು ಮಕ್ಕಳು ಸರ್ವಶಕ್ತಿ ಸಂಪನ್ನರಾಗಿದ್ದಾರೆ, ಕೆಲವರು ಬರೀ ಶಕ್ತಿ ಸಂಪನ್ನರಾಗಿದ್ದಾರೆ. ಕೆಲವರು ಸದಾ ಸರ್ವಶಕ್ತಿ ಸ್ವರೂಪದಲ್ಲಿ ನಿರಂತರವಾಗಿರ್ತಾರೆ. ಕೆಲವರು ಕೆಲವು ಸಾರಿ ಇರ್ತಾರೆ, ಕೆಲವು ಸಾರಿ ಇರಲ್ಲ. ಬ್ರಾಹ್ಮಣ ಮಕ್ಕಳು ಸರ್ವಶಕ್ತಿವಾನ್ ತಂದೆಯ ಅಥಾರಿಟಿ ಏನು ಎಲ್ಲ ಶಕ್ತಿಗಳ ಮೇಲೆ ಸಿಕ್ಕಿದೆ. ಅದರಲ್ಲಿ ಬಳದ್ರೆ ನಿಮ್ಗೆ ಆ ಅಥಾರಿಟಿ ಕೊಟ್ಬಿಟ್ಟಿದ್ದೀನಿ. ನಿಮ್ಗೆ ಯಾವ ಸಮಯದಲ್ಲಿ ಯಾವ ಶಕ್ತಿ ಬೇಕೋ, ಹೆಂಗೆ ಬೇಕೋ, ಎಷ್ಟೊತ್ತು ಬೇಕೋ ಆ ಶಕ್ತಿಗಳನ್ನು ಉಪಯೋಗಿಸಿ ನೀವು ಅಧಿಕಾರಿಗಳಾಗ್ಬಿಡಿ, ವಿಜಯಿಗಳಾಗ್ಬಿಡಿ ಅಂತ. ಅದರಲ್ಲಿ ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳು ಆ ಅಥಾರಿಟಿಯಿಂದ ಶಕ್ತಿಗಳಿಗೆ ಆರ್ಡರ್ ಮಾಡ್ತಾರೆ, ಆ ಶಕ್ತಿಗಳನ್ನು ಹಾಜಿರಾಗ್ಬಿಡುತ್ತೆ. ಮಾಸ್ಟರ್ ರಚತನಾಗಿ ಇವರು ಶಕ್ತಿ ನನ್ನ ರಚನೆ ಅನ್ನೋ ರೀತಿ ಆರ್ಡರ್ ಮಾಡಿದ ತಕ್ಷಣ ನಾವು ಬರ್ತವೆ. ಆರ್ಡರ್ ಮಾಡಿದ್ರು ಹಾಜಿರಾಗ್ಬಿಡ್ತು. कोई आर्डर करते लेकिन समय पर शक्तियाँ हाजिर नहीं होती है. जी हाजिर नहीं करती, इसका कारण क्या? ಕೆಲವು ಮಕ್ಕಳು ಆರ್ಡರ್ ಮಾಡ್ತಾರೆ, ಈಗ ನಂಗೆ ಸಹನ ಶಕ್ತಿ ಬೇಕಂತ. ಬಟ್ ಆದರೆ ಅದು ಆ ಶಕ್ತಿ ಇಮ್ಮಿಡಿಯೇಟು ಜಿ ಹಾಜಿರ್ ಅಂತ
ನಾನು ಹಾಜಿರಾಗ್ಬಿಟ್ಟೆ ಅಂತ ಬರಲ್ಲ. ಬಟ್ ಕಾರಣ ಏನು? ಒಬ್ರಿಗೆ ಬರುತ್ತೆ, ಒಬ್ರಿಗೆ ಬರಲ್ಲ. ಯಾವುದೇ ಮಾತು ಕೆಲವು ಸಾರಿ ಪಾಯಿಂಟ್ಸನ್ನು ಜ್ಞಾನದ್ದು ಬರುತ್ತೆ, ಕೆಲವು ಸಾರಿ ಬರಲ್ಲ. ಇದೆಲ್ಲದರ ಹಿಂದೆ ಕಾರಣ ಏನು? ಕಾರಣ ಹೇ ಜೋ ಬಚ್ಚೆ, ಅಟೆನ್ಷನ್ ಪ್ಲೀಸ್ ಮನೆಯಲ್ಲಿ. ಕಾರಣ ಏನು? जो बच्चे सर्वशक्तिवान बाप जिसको हाजिर भी कहते हैं, हाजिर नाजिर भी कहते हैं, तो जो बच्चे हजूर अर्थात बाप के हर कदम की श्रीमत पर हर समय जी हाजिर वहाँ हर आज्ञा में जी हाजिर प्रैक्टिकल में करते हैं. ಬರೀ ಬುದ್ಧಿಯಲ್ಲ, ಕರ್ಮದಲ್ಲಿ ಜಿ ಹಾಜಿರ್ ಇದೆ. तो जी हाजिर करने वाले के आगे हर शक्ति भी जी हाजिर व जी मास्टर हुजूर करती है. जी हाजिर या जी ಮಾಸ್ಟರ್ ಹಜೂರ್. ಹಜೂರ್ ಅಂದರೆ ಮಾಲೀಕ. ಕಾರಣ ಏನಂದರೆ, ಯಾವ ಮಕ್ಕಳು ಸರ್ವಶಕ್ತಿವಂತ ತಂದೆ ಯಾರನ್ನ ಮಾಲೀಕ ಅಂತೀವಿ, ಹಜೂರ್ ಪರಮಾತ್ಮನಿಗೆ ಕಿಂದ ಸ್ವಾಮಿ ಸದ್ಗುರು, ಸ್ವಾಮಿ ಅಂದ್ರೂ ಮಾಲೀಕ ಅಂತಾನೆ. ಸೊ ತಂದೆ ಮುಂದೆ ಸದಾ ಜಿ ಹಜೂರ್ ಅಂತ ಹಾಜಿರಾಗಿರ್ತಾರೆ. ಹಾಜಿರ್ ತೋ ಯಾವಾಗಲೂ ಮಕ್ಕಳು हाजिर नाजिर भी कहते हैं. जो बच्चे हजूर अर्थात बाप के हर कदम ಸದಾ ಬಾಬವ್ರನ್ನ ಸನ್ಮುಖದಲ್ಲಿ ನೋಡ್ತಾ ಜಿ ಹಜೂರ್, ಜಿ ಹಾಜಿರ್, ಬಾಬಾ ಮಾಲೀಕ, ಜಿ ಬಾಬಾ ನೀನೇನು ಹೇಳ್ತೀಯೋ ಹಾಜಿರ್ ಬಾಬಾ. ಹೆಂಗೆ? ಯಾವುದರಲ್ಲಿ? ತಂದೆಯ ಪ್ರತಿ ಹೆಜ್ಜೆಯ ಶ್ರೀಮತ. ಇವನ್ ಸಂಕಲ್ಪದ ಹೆಜ್ಜೆ ಇರ್ಬೋದು, ಕರ್ಮದ ಹೆಜ್ಜೆ ಇರ್ಬೋದು. ಕರ್ಮ ಅಂದರೆ ನೋಡೋದು ಕರ್ಮನೇ, ಮಾತಾಡೋದು ಕರ್ಮನೇ, ಕೇಳೋದು ಕರ್ಮನೇ, ಕಾರ್ಯ ವ್ಯವಹಾರ ಅದು ಕರ್ಮನೇ. ಪ್ರತಿ ಶ್ರೀಮತದ ಹಿಂದೆ ಜಿ ಹಜೂರ್, ಜಿ ಹಾಜಿರ್. ಪ್ರತಿ ಆಜ್ಞೆಯಲ್ಲಿ ಜಿ ಹಾಜಿರ್ ಅಂತ ಪ್ರಾಕ್ಟಿಕಲ್ಲಾಗಿ ಯಾರು ಮಾಡ್ತಾರೋ, ಬುದ್ಧಿಯಿಂದ ಬರೀ ಬುದ್ಧಿಗ ಬಾಬಾ ಅನ್ನೋದಲ್ಲ, ಕರ್ಮದಲ್ಲಿ ಯಾರು ಜಿ ಹಾಜಿರಾಗಿರ್ತಾರೆ ಅವ್ರ ಮುಂದೆ ಪ್ರತಿ ಶಕ್ತಿ ಜಿ ಹಾಜಿರಾಗ್ಬಿಡುತ್ತೆ. ಆರ್ಡರ್ ಮಾಡಿದ್ರೂ ಆ ಶಕ್ತಿ ಕೆಲಸ ಮಾಡಿಬಿಡ್ತದೆ. ನೆನಪಲ್ಲಿದ್ದರೆ ಬಾಬವ್ರ ಶಕ್ತಿಗಳು ತಾನೇ ಕೆಲಸ ಮಾಡ್ತಾ ಇರುತ್ತೆ. ಮಾಸ್ಟರ್ ಜಿ ಹಜೂರ್, ಬಾಬಾ ಹಜೂರ್ ಅಲ್ಲ, ನಾವೆಲ್ಲ ಮಾಸ್ಟರ್ ಹಜೂರ್, ಮಾಸ್ಟರ್ ಮಾಲೀಕರ್ ಅಂದ್ಕೊಳ್ಳಿ, ಮಾಸ್ಟರ್ ಚೈತನ ಸ್ಥಿತಿಯಲ್ಲಿರಿ. ಅಂತೂ ಸ್ವಮಾನಗಳ ನಿರಂತರ ಆ ಸ್ವರೂಪದ ಸಮರ್ಥತೆ ಏನಿದೆ ಆ ಸ್ಮೃತಿಯಲ್ಲಿ ಇದ್ದುಕೊಂಡು ಅದಿರಬೇಕು. ಜಿ ಬಾಬಾ ಪ್ರತಿಯೊಂದರಲ್ಲಿನೂ ಜಿ ಬಾಬಾ ಇದಿರಬೇಕಲ್ಲ. ಅಗರ್ ಕೋಯಿ ಆತ್ಮಾಯೇ ಶ್ರೀಮತ್ ವ ಆಜ್ಞಾ ಜೋ सहज पालन कर सकते हैं वो करते हैं, और जो मुश्किल लगती है वो नहीं कर सकते. कुछ किया कुछ नहीं किया, कभी जी हाजिर कभी हाजिर. इसका प्रत्यक्ष सबूत व प्रत्यक्ष प्रमाण रूप है कि ऐसी आत्माओं के आगे सर्व शक्तियाँ भी समय प्रमाण हाजिर नहीं होती है. ಅಂದರೆ ಈ ಕೆಲವು ಮಕ್ಕಳು ಶ್ರೀಮತದ ಅರ್ಥಾತ್ ತಂದೆಯ ಆಜ್ಞೆಗಳೇನಿದೆ ಅದನ್ನು ಯಾವುದು ಸಹಜವಾಗಿ ಪಾಲನೆ ಮಾಡೋಕ್ಕಾಗುತ್ತೆ ಅದರಲ್ಲಿ ಜಿ ಹಜೂರ್ ಅಂದ್ಬಿಡ್ತಾರೆ, ಮಾಡ್ತಾರೆ. ಕೆಲವು ನಿಯಮಗಳು ಕೆಲವೇನೆಲ್ಲ ಇದೆ ಕೆಲಸ ಕಾರ್ಯ ಮಾಡುವಾಗ ಆ ಥರ ಮಾಡ್ತಾರೆ. ಬಟ್ ಕೆಲವು ಯಾವುದು ಮಾಡೋಕ್ಕಾಗಲ್ವೋ ಅದರಲ್ಲಿ ಹಾಂ ಬಾಬಾ ಮಾಡ್ತೀನಿ, ಎಷ್ಟಾಗುತ್ತೋ ಯಥಾಶಕ್ತಿ ಮಾಡ್ತೀನಿ ಮಾಡಲ್ಲ. ಹಿಂಗೆ ಕೆಲವು ಸಾರಿ ಹಾಜಿರು ಕೆಲವು ಸಾರಿ ಇಲ್ಲ. ಯಾರು ಕೆಲವು ಸಾರಿಯಿಂದ ನ್ಯಾಚುರಲಿ ಶಕ್ತಿಗಳನ್ನು ಅವ್ರಿಗೆ ಹಂಗೆ ಮಾಡುತ್ತೆ. ಸೊ ಅಂಥವ್ರ ಮುಂದೆ ಶಕ್ತಿಗಳು ಸದಾ ಹಾಜಿರ್ ಇರೋಕ್ಕೆ ಸಾಧ್ಯ ಇಲ್ಲ. जैसे कोई परिस्थिति प्रमाण समाने की शक्ति चाहिए तो संकल्प करेंगे कि हम अवश्य समाने की शक्ति द्वारा इस परिस्थिति को पार करेंगे, विजयी बनेंगे. लेकिन होता क्या है, सेकंड नंबर वाले अर्थात कभी वाले समाने की शक्ति का प्रयोग करेंगे.
10 बार समाएंगे, लेकिन समाते हुए भी 1-2 बार समाने चाहते भी समा नहीं सकेंगे। ಇದು ಫಿರ್ ಕ್ಯಾ ಸೋಚ್ತೆ, ಯಾತಕ್ಕೆ ಹಿಂಗಾಗುತ್ತೆ? ಇಷ್ಟಪಟ್ಟರು ಬಾಬಾ ವರ್ಣನೆ ಮಾಡ್ತಿದ್ದಾರೆ ಹೆಂಗೆ ಯಾವುದಾದ್ರೂ ಪರಿಸ್ಥಿತಿಯ ಪ್ರಮಾಣ ಅವ್ರು ಯೋಚನೆ ಮಾಡ್ತಾರೆ, ಈಗ ಅಳವಡಿಸ್ಕೊಳ್ಳೋ ಶಕ್ತಿ ಬೇಕು. ಅವ್ರಿಗೆ ಅರ್ಥನೂ ಆಗ್ತಿದೆ ಈ ಸಮಯದಲ್ಲಿ ನಾನು ಅಳವಡಿಸ್ಕೊಳ್ಬೇಕು, ಸುಮ್ಮನೆ ಇರಬೇಕಂತ. ಆದ್ರೂ ಕೆಲವು ಸಾರಿ ಬಾಬಾ ಹೇಳ್ತಾರೆ ಆ ಪರಿಸ್ಥಿತಿಯ ಪ್ರಮಾಣ ಸಹನ ಶಕ್ತಿಯನ್ನು ಈ ಪಾರು ಮಾಡೋಕ್ಕೆ ಯೋಚನೆನೂ ಮಾಡ್ತಾರೆ, ಕೆಲವು ಸಾರಿ ವಿಜಯಿನೂ ಆಗ್ತಾರೆ. ಪರಿಸ್ಥಿತಿಯ ಪ್ರಮಾಣ 10 ಸಾರಿ ಆಗ್ತಾರೆ, ಬಟ್ ಒಂದು ಸಾರಿ ಇಷ್ಟಪಟ್ಟರೂ ಆಗೋಕ್ಕಾಗಲ್ಲ. ಇದು ಯಾವ ಶಕ್ತಿ ಯಾವ ಪರಿಸ್ಥಿತಿಯಲ್ಲಿ ಬೇಕೋ ಅದು ಇವ್ರು 2 ಸಾರಿ ಹಾಜಿ ಮಾಡಿರ್ತಾರೋ 2 ಸಾರಿ ಕೆಲಸ ಮಾಡುತ್ತೆ. ಯಾವಾಗ ಹಾಜಿ ಮಾಡಿರಲ್ವೋ ಅಲ್ಲಿ ಆ ಶಕ್ತಿ ಕೈ ಕೊಟ್ಬಿಡುತ್ತೆ, ಫೇಲ್ ಮಾಡಿಬಿಡುತ್ತೆ. ಆಗ ಸದಾ ವಿಜಯಿ ಅನ್ನೋದು ಬರೋಕ್ಕಾಗಲ್ಲಲ್ಲ. ಆಮೇಲೆ ಏನು ಯೋಚನೆ ಮಾಡ್ತಾರೆ, ಕ್ಯಾ ಸೋಚತೆ ಹೇ, ಇದು 2nd ನಂಬರ್ ವಾಲೆ ಕಭಿ ಕಭಿ वाले समाने की शक्ति प्रयोग करेंगे, 10 बार समझाएंगे. ಬಟ್ ಇಲ್ಲಿ ಯಾರು ಸದಾ ಪಾಲನೆ ಮಾಡ್ತಾರೆ, ಜಿ ಹಜೂರ್ ಮಾಡ್ತಾರೆ, ಅವ್ರು ಯಾವಾಗಲೂ ಯಾವ ಶಕ್ತಿ ಯಾವಾಗ ಬೇಕೋ ಅದನ್ನು ಉಪಯೋಗಿಸ್ಬಿಟ್ಟು ಪಾರು ಮಾಡಿಬಿಡ್ತಾರೆ, ವಿಜಯಿಗಳಾಗ್ಬಿಡ್ತಾರೆ. ಅದೇ ವ್ಯತ್ಯಾಸ. ಯಾಕೆ ಅವ್ರ ಮುಂದೆ ಬಾಬಾನ ಆಜ್ಞೆಯ ಕಾರಣ ಅವ್ರು ಜಿ ಹಜೂರ್ ಬಾಬಾನ ಅನುಸಾರ ಇದ್ದಾರೆ, ಯಾವಾಗಲೂ ಇದ್ದಾರೆ. ಸದಾ ಅನ್ನೋ ಶಬ್ದ ಇವ್ರು ಸದಾ ಇಲ್ಲ, ಸದಾ ಕ್ಯಾನ್ಸಲ್ ಆಗುತ್ತೆ. ಕೆಲವು ಸಾರಿ ಇರ್ತಾರೆ ಚೆನ್ನಾಗಿ ಸಹಜವಾಗಿ ಇರೋದ್ರಲ್ಲಿ, ಕೆಲವು ಸಾರಿ ಯಾವ್ದು ಆಗಲ್ಲ ಅಂದ್ಕೋತಾರೆ ಅದ್ರಲ್ಲಿ ಮಾಡಲ್ಲ, ಅವಾಗ ಫೇಲ್ ಆಗ್ತಾರೆ. ಸೊ ಶಕ್ತಿಗಳೂ ಕೆಲವು ಸಾರಿ ಬರುತ್ತೆ, ಕೆಲವು ಸಾರಿ ಬರಲ್ಲ. फिर क्या सोचते, मैंने किसको नहीं सुनाया, मैंने समाया, लेकिन ये 7 वाले थे, हमारे सहयोगी थे, समीप थे, इसको सिर्फ इशारा दिया, सुनाया नहीं, इशारा दिया. कोई शब्द बोलने नहीं चाहते थे, सिर्फ एक आधा शब्द निकल गया, तो इसको क्या कहा जाएगा? ಆಮೇಲೆ ಇವ್ರು ಏನು ಯೋಚನೆ ಮಾಡ್ತಾರೆ, ಏನು ಹೇಳ್ತಾರೆ ಅಂದರೆ, ನಾನು ಯಾರಿಗೇನು ಹೇಳಲಿಲ್ಲ, ನಾನಂತೂ ಬೇರೆಯವ್ರು ಹೇಳಿದ್ದೆಲ್ಲ ಅಳವಡಿಸ್ಕೊಂಡ್ಬಿಟ್ಟೆ, ಯಾರು ಏನು ಮಾಡ್ತಾರೆ ಅದನ್ನು ಅಳವಡಿಸ್ಕೊಂಡ್ಬಿಟ್ಟೆ. ಆದರೆ ನಮ್ಮ ಜೊತೆ ಇದ್ದಾರಲ್ಲ, ಸಹಯೋಗಿಗಳಿದ್ದಾರಲ್ಲ, ಜೊತೆ ಇರೋರು ಸಹಯೋಗಿಗಳಿಗೆ ಅವ್ರಿಗೆ ಸೂಚನೆ ಕೊಟ್ಟೆ, ಇದು ಹಿಂಗಿದೆ ಅನ್ನೋ ಸೂಚನೆ. ಎಲ್ಲದೂ ಹೇಳಲಿಲ್ಲ ನಾನು, ಬರೀ ಸೂಚನೆ ಕೊಟ್ಟೆ. ಸೂಚನೆ ಕೊಟ್ಟರೆ ಸಾಕಲ್ವಾ, ಶಬ್ದನೂ ನಾನೇನು ಹೇಳ್ಬೇಕಂತಿಲ್ಲ ಅವ್ರು ಏನೇನು ಅಂದರು ಅಂತ. ಬಟ್ ಆದರೆ 1-2 ಶಬ್ದ ಬಂದ್ಬಿಡ್ತು ಆಚೆ. ಯಾಕೆ ಬಂದ್ಬಿಡ್ತು, ನಾನು ಅಳವಡಿಸ್ಕೊಳ್ಳೋಕ್ಕೆ ಯಾಕಾಗಲಿಲ್ಲ. ಏನೇ ಯಾರೇ ಏನು ಹೇಳಿದ್ರು ಆ ಸಮಯದಲ್ಲಿ ಬಾಬಾವ್ರ ಡೈರೆಕ್ಷನ್ ಏನೋ, ಯಾರು ಹೆಂಗೆ ಇರಲಿ, ಯಾರೇನೇ ಹೇಳಿದ್ರ, ಯಾರು ಹೆಂಗೆ ಮಾಡಿದ್ರ, ಬಟ್ ನೀವು ತಾಳ್ಮೆಯಿಂದ ಸಹನಶೀಲರಾಗಿರಿ, ಎಲ್ಲವನ್ನು ಅಳವಡಿಸ್ಕೊಳ್ಳಿ, ಪ್ರತಿಯೊಬ್ಬರ ಸಂಸ್ಕಾರಗಳನ್ನು ಅಳವಡಿಸ್ಕೊಂಡು ನಡೀರಿ. ಎಲ್ಲರೂ ಅದೆಲ್ಲ ಬಿಡಲಿಕ್ಕೇ ಪ್ರಯತ್ನ ಮಾಡ್ತಿದ್ದಾರೆ. ಇದನ್ನು ಹೇಳಿದಾಗ ಅದು ಸಂಕಲ್ಪ ನಡೀತಿದೆ, ಅದಕ್ಕೆ ತಾನೇ ಇನ್ನೊಬ್ಬರಿಗೆ ಹೇಳಿದ್ದು. ಆ ಶಬ್ದಗಳೂ ಮನಸ್ಸಲ್ಲಿ ಬಂದಿದೆ, ಅದಕ್ಕೆ ತಾನೇ ಇನ್ನೊಬ್ಬರಿಗೆ ಹತ್ರ ಇಶಾರ ಮಾಡಿದೆ ಅನ್ನೋದು. 1-2 ಶಬ್ದ ಬಂದಿದೆ, ಎಲ್ಲ ಹೇಳಲಿಲ್ಲ ಅನ್ನೋದು. ಸೊ ಇದೆಲ್ಲ ಅಳವಡಿಸ್ಕೊಳ್ಳೋ ಶಕ್ತಿ ಕೆಲಸ ಮಾಡಲಿಲ್ಲ ಟೈಮಲ್ಲಿ. ಕಾರಣ ಸದಾ ಶ್ರೀಮತದ ಆಜ್ಞೆಯ ಮೇಲಿಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ತೋ ಇಸ್ಕೋ ಕ್ಯಾ ಕಹಾ ಜಾಯೇಗಾ, ಸಮಾನ ಕಹೆಂಗೆ. ಹಿಂಗೆ ಇಶಾರ ಮಾಡಿದೆ, ಎಲ್ಲದೂ ಹೇಳಲಿಲ್ಲ, 2 ಶಬ್ದ ಹೇಳಿದೆ, ಇದನ್ನು ಅಳವಡಿಸ್ಕೊಳ್ಳೋದಂತ ಹೇಳಂಗಿಲ್ಲ. ಈ ಸಾಗರಕ್ಕೆ ಏನಾದರೂ ಒಂದು ಹಾಕ್ಬಿಟ್ರೆ ಅದು ಹಂಗೆ ಒಳಗಡೆ ತಗೊಂಡ್ಬಿಡುತ್ತೆ, ಅದು ಕಾಣೋದೇ ಇಲ್ಲ ಆ ವಸ್ತುನೂ ಅಲ್ಲಿ ಹಾಕಿದ್ವಾ ಅಂತ. ನೀವು ಎಷ್ಟು ದೊಡ್ಡದಾದ್ರೂ ಹಾಕ್ರಿ, ಹಂಗೆ ನಿಮ್ಮ ಮುಂದೆ ಚಿಕ್ಕದ ಎಷ್ಟೋ ದೊಡ್ಡದು ಬಂದ್ರೂ ಅದನ್ನು ಹಾಗೆ ಒಳಗಿಂದೊಳಗೆ ಜ್ಞಾನದ ಆಧಾರದ ಮೇಲೆ ಸಮಾಪ್ತಿ ಮಾಡಿಬಿಡ್ಬೇಕು. ಅದು ನಿಮ್ಮ ಸಂಕಲ್ಪಕ್ಕೂ ಬರ್ಕೊಡ್ದು, ಯೋಚನೆಗೆ ಬರೋಂಗಿಲ್ಲ, ಮಾತಲ್ಲಿ ಕರ್ಮದಲ್ಲಂತೂ ಬರೋಂಗೇ ಇಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, जबकि अपनी शक्ति है, बाप ने वर्षे में दिया है तो बाप का वर्षा सो बच्चों का वर्षा हो जाता है ना. अपनी शक्ति अपने काम में ना आए, इसको क्या कहा जाएगा? ऑर्डर मानने वाले या ऑर्डर ना मानने वाले कहा जाएगा.
ಬಾಬಾ ಪ್ರಶ್ನೆ ಎಷ್ಟು ಅಂಡರ್ಲೈನ್ ಏನು ಹೇಳ್ತಿದ್ದಾರೆ, ಟೆನ್ಷನ್ ಪ್ಲೀಸ್. ನೀವು ಯಾವಾಗ ನಿಮಗೆಲ್ಲ ಶಕ್ತಿ ಕೊಟ್ಟಿದ್ದೀನಿ, ಆಸ್ತಿಯಲ್ಲಿ ಕೊಟ್ಟಿದ್ದೀನಿ, ಆಸ್ತಿ ಅಂದರೆ ಅಧಿಕಾರ ಆಗ್ಬಿಡ್ತು ಅದ್ರ ಮೇಲೆ, ಆ ಶಕ್ತಿಗಳ ಮೇಲೆ ಅದು ಕೊಟ್ಟರು, ಮತ್ತು ತಂದೆ ಆಸ್ತಿ, ಸೊ ಮಕ್ಕಳ ಆಸ್ತಿ ನಂದು ನಿಂದು ಅಂತ ಹೇಳಿಬಿಟ್ಟೆ, ನಾನು ಕೊಟ್ಬಿಟ್ಟೆ ನಿಮಗೆ. ಆದ್ರೂ ತನ್ನ ಶಕ್ತಿಯನ್ನು ತಾನೇ ಕೆಲಸಕ್ಕೆ ತರಲ್ಲ. ಕಾರಣ ಏನು? ನಿಮ್ಮ ಅಧಿಕಾರ, ಗಾಡ್ರೇಜಲ್ಲಿ ದುಡ್ಡಿದೆ, ಚಾಬಿನೂ ಇದೆ, ತಗೊಂಡು ಉಪಯೋಗಿಸೋಕ್ಕೆ ಯಾಕೆ ಆಗ್ತಿಲ್ಲ? ಅದು ಪ್ರಶ್ನೆ. ಅಂಥವ್ರಿಗೆ ಏನು ಹೇಳೋದು? ತಂದೆಯ ಆರ್ಡರನ್ನು ಒಪ್ಕೊಂಡು ನಡೆಯೋರು ಅಂತ ಹೇಳೋದಾ, ಅಥವಾ ನಡೀದೇ ಇರೋರು ಅಂತ ಹೇಳೋದಾ? ಒಂದೆರಡು ಮಾಡಲಿಲ್ಲ ಅಂದ್ರೂ ಮಾಡಿಲ್ದವ್ರ ಲಿಸ್ಟಲ್ಲೇ ಬರುತ್ತಾನೆ, ಎಲ್ಲ ಮಾಡಿದ್ರು ಅಂತ ಹೇಳಲ್ಲ. ಸದಾ ಅವರು ಸರ್ವ ಆಜ್ಞಾಯ, ಸರ್ವ ಶ್ರೀಮತ್, ಸದಾ ಮತ್ತು ಸರ್ವ ಆಜ್ಞೆಗಳು, ಸರ್ವ ಶ್ರೀಮತದ ಮೇಲೆ ನಡೆಯೋ ಪ್ರಶ್ನೆ ಅಲ್ವಾ. आज बाप दादा सर्व ब्राह्मण आत्माओं को देख रहे थे कि कहाँ तक सर्व शक्तियों के अधिकारी बने हैं. अगर अधिकारी नहीं बने तो उस समय परिस्थिति के अधीन बनना पड़े. बाप दादा को सबसे ज़्यादा रहम उस समय पर आता है जब बच्चे कोई भी शक्ति को समय पर कार्य में नहीं लगा सकते. उस समय फिर क्या करते हैं? ಬಾಬಾ ದಯಾಸಾಗರ ಅಲ್ಲ, ನನಗೆ ಯಾವ ಟೈಮಲ್ಲಿ ಹಂಗೆ ದಯೆ ಬರುತ್ತೆ ಅಂತಾರೆ. ಇವತ್ತು ಸರ್ವ ಬ್ರಾಹ್ಮಣ ಮಕ್ಕಳನ್ನು ನಾನು ನೋಡ್ತಾ ಇದ್ದೀನಿ. ಎಲ್ಲಿವರೆಗೂ ನನ್ನ ಎಲ್ಲ ಮಕ್ಕಳು ಸರ್ವಶಕ್ತಿಗಳ ಅಧಿಕಾರಿಗಳಾಗಿದ್ದಾರೆ. ಅಕಸ್ಮಾತ್ ಅಧಿಕಾರಿಗಳಾಗಿಲ್ಲ ಅಂದರೆ ಆ ಸಮಯದಲ್ಲಿ ಪರಿಸ್ಥಿತಿಯ ಅಧೀನರಾಗಬೇಕಾಗತ್ತೆ. ಎರಡೇ ಅಲ್ಲ, ಇಲ್ಲ ಅಧಿಕಾರಿ ಇಲ್ಲ ಅಧೀನ. ಸೊ ಅಧೀನರಾಗಬೇಕಾಗತ್ತೆ. ತಂದೆಗೆ ಎಲ್ಲದಕ್ಕಿಂತ ಜಾಸ್ತಿ ದಯೆ ಯಾವಾಗ ಬರುತ್ತೆ ಅಂದರೆ, ಯಾವಾಗ ಮಕ್ಕಳು ಯಾವುದೇ ಶಕ್ತಿಯನ್ನು ಸಮಯದಲ್ಲಿ ಉಪಯೋಗಿಸೋಕ್ಕಾಗಲ್ಲ. ಅಂದರೆ ಬಾಬಂಗೆ ದಯೆ ಅಲ್ಲ, ಇಷ್ಟೊಂದೆಲ್ಲ ನಾನು ಅಧಿಕಾರ ಕೊಟ್ಟು ಎಲ್ಲ ಶಕ್ತಿಗಳನ್ನು ಕೊಟ್ಟು ಇವರು ಟೈಮಲ್ಲಿ ಯೂಸ್ ಮಾಡೋಕ್ಕಾಗ್ತಿಲ್ಲಲ್ಲ, ತುಂಬ ದಯೆ ಬರುತ್ತಲ್ಲ. ಈಗ ತಿಳ್ಕೊಳ್ಳಿ, ಅಯ್ಯೋ ಇವ್ರ ಹತ್ರ ಭಾಳ ಹಣ ಇದೆ ರೀ, ಚಾಬಿನೂ ಇದೆ, ಬಟ್ ಉಪಯೋಗಿಸೋದೇ ಇಲ್ಲ ಅಂದರೆ ಜನ ಅಯ್ಯೋ ಪಾಪ ಅಂತ ತಾನೇ ಹೇಳ್ತಾರೆ. ಹಾಗೆ ಬಾಬಾನು ನನಗೆ ತುಂಬ ದಯೆ ಬರುತ್ತೆ. ಆ ಟೈಮಲ್ಲಿ ಏನು ಮಾಡ್ತಾರೆ, ಜಬ್ ಕೋಯಿ ಬಾತ್ ಸಾಮ್ನಾ करती तो बाप के सामने किस रूप से आते हैं? ज्ञानी भगत के रूप में आते हैं. भगत क्या करते हैं? भगत सिर्फ पुकारते रहते कि ये दे दो. तो भागते बाप के पास ना, अधिकार बाप पर रखते हैं, लेकिन रूप होता है रायल भगत का. और यहाँ जहाँ अधिकारी के बजाय ज्ञानी भगत अथवा रायल भगत के रूप में आते हैं, तो जब तक भक्ति का अंश है तो भक्ति का फल सद्गति अर्थात सफलता, सद्गति अर्थात विजय नहीं प्राप्त कर सकते. ಇದು ತುಂಬ ಅಂಡರ್ಲೈನ್ ಇಂಪಾರ್ಟೆಂಟ್ ಮಾಡುವ ಮಾತು. क्योंकि भक्ति का अंश रह जाता है, वहाँ भक्ति का फल ज्ञान अर्थात सर्व प्राप्ति नहीं हो सकता, सफलता नहीं मिल सकती. ಇದು ಇಂಪಾರ್ಟೆಂಟ್. ಇಂಥವ್ರು ಏನು ಮಾಡ್ತಾರೆ ಅಂಥ ಟೈಮಲ್ಲಿ? ಯಾವಾಗ ತಿಳ್ಕೊಳ್ಳಿ, ಅವರಿಗೆ ಮಾಯೆ ಯಾವುದೋ ಪರಿಸ್ಥಿತಿ ಎದುರಿಸ್ಬೇಕಾಗಿ ಬರುತ್ತೆ. ಮಾಯೆದು ಯಾವುದೋ ರೂಪ ಯಾವುದೋ ರೀತಿಯಲ್ಲಿ ಬರ್ತದೆ. ಆವಾಗ ಯಾವಾಗ ಅವ್ರ ಕೈಲಿ ಆಗಲ್ವೋ ಓಡ್ತಾರೆ ಬಾಬಾವ್ರ ಹತ್ರ. ಹೆಂಗೆ ಭಕ್ತರು ಕಷ್ಟ ಬಂದಾಗ ಅಪ್ಪ ನಂಗೆ ಇದು ಕೊಡು ಅದು ಕೊಡು, ಬಾಬಾನ ಶರಣಲ್ಲೇ ಹೋಗ್ತಾರೆ. ಭಕ್ತರು ಭಗವಂತನ ಮೇಲೆ ಅಧಿಕಾರ ಅಂತ ತಿಳ್ಕೊಳ್ತಾರೆ, ನಂಗೆ ಇದು ಕೊಟ್ಬಿಡಲ್ಲ, ನಂಗೆ ಇದು ಮಾಡಿಬಿಡಲ್ಲ ಅಂತ. ಈ ಮಕ್ಕಳನ್ನು ಜ್ಞಾನಿ ಭಕ್ತರ ರೂಪದಲ್ಲಿ ಬಾಬಾನ ಹತ್ರ ಓಡ್ತಾರೆ. ಬಾಬಾ ನಂಗೆ ಇದು ಮಾಡು ಅದು ಮಾಡು ಅಂದರೆ ಎಲ್ಲಿ ಬಾಬಾ ಹೇಳ್ತಾರೆ, ಜ್ಞಾನದ ಪ್ರಾರಬ್ಧ ಏನಿದೆ, ಸಫಲತೆ ಸದ್ಗತಿ ತಾನೆ. ಬಾಬಾ ನಮಗೆ ಜ್ಞಾನ ಏನು ಕೊಡಕ್ಕೆ ಬಂದರು? ಮುಕ್ತಿ, ಜೀವನ್ ಮುಕ್ತಿ ಅರ್ಥಾತ್ ಸದ್ಗತಿ ತಾನೇ ಕೊಡಕ್ಕೆ ಬಂದಿರೋದು. ಸದ್ಗತಿಯ ಪರಿಭಾಷೆ ಏನು? ಸದ್ಗತಿಯ ಪರಿಭಾಷೆ ಸಫಲತೆ, ಸದ್ಗತಿ ಅರ್ಥಾತ್ ವಿಜಯ. ಎಲ್ಲದರ ಮೇಲೆ ಮಾಯಾ ಜೀತ್, ಇಂದ್ರಿಯ ಜೀತ್, ಪ್ರಕೃತಿ ಜೀತ್,
ವಿಕರ್ಮಾಜಿತ್ ಎಲ್ಲದರ ಮೇಲೆ ಜ್ಞಾನ ಆ್ಯಸ್ ಎ ಲೈಟ್ ಆ್ಯಂಡ್ ಮೈಟ್ ಇದನ್ನು ಉಪಯೋಗಿಸ್ತಾ, ಜ್ಞಾನ ನನಗೆ ಸಂಪೂರ್ಣ ಬೆಳಕು, ಸಂಪೂರ್ಣ ಶಕ್ತಿ, ಇದರ ಆಧಾರದ ಮೇಲೆ ನಾನು ಜೀವನದಲ್ಲಿ ಎಲ್ಲ ಪರಿಸ್ಥಿತಿಗಳ ಮೇಲೆ, ಮಾಯೆ ಮೇಲೆ ವಿಜಯ ಪಡ್ಕೋಬೇಕು ತಾನೆ, ಪ್ರತಿ ಕಾರ್ಯದ ಸಫಲತಾ ಮೂರ್ತಿ ಆಗಬೇಕಲ್ವಾ, ಅದರ ಆಧಾರ ಜ್ಞಾನ. ಸೊ ಜ್ಞಾನಿ ಆಗಿದ್ದು ಜ್ಞಾನಿ ಭಗತ್ ಅಂದ್ರೇನು, ಬರೀ ಪುಕಾರನ. ಭಕ್ತರೇನು ಮಾಡ್ತಾರೆ, ಕೂಗ್ತಾ ಇರ್ತಾರೆ, ಕರಿತಾ ಇರ್ತಾರೆ, ಬೇಡ್ತಾ ಇರ್ತಾರೆ, ನಂಗೆ ಇದು ಕೊಟ್ಬಿಡಪ್ಪ, ನಂಗೆ ಇದು ಮಾಡಿಬಿಡು. ಮಕ್ಕಳು ಏನು ಮಾಡ್ತಾರೆ, ಬಾಬಾ ಪ್ಲೀಸ್ ಇದು ಮಾಡಿಬಿಡಲ್ಲ, ಇದು ಕೊಟ್ಬಿಡಲ್ಲ, ಇದು ಸರಿನಾ ಕೇಳ್ತಾ ಇದ್ದಾರೆ ಬಾಬಾ ಅವರು. ಎಲ್ಲಿವರೆಗೂ ಭಕ್ತಿಯ ಅಂಶ ಇದೆ, ಭಕ್ತಿಯ ಫಲವನ್ನು ಕೊಡಕ್ಕೆ ಬಂದಿದ್ದೀನಿ, ನೀವಿನ್ನ ಭಕ್ತಿ ಹಿಂದಿನ ಸ್ಟೆಪ್ಪಲ್ಲೇ ಇದ್ದೀರ. ಭಕ್ತಿಯ ಫಲ ಸದ್ಗತಿ ಸಿಗೋಕ್ಕೆ ಸಾಧ್ಯ ಇಲ್ಲ. ಇವನ್ ಅಂಶ ಇದ್ರೂ, ಅಂಶ ಏನು, ಅಧೀನತೆ. ಈಗ ಎದುರಿಸ್ಬೇಕು, ಬಟ್ ನಾನು ಎದುರಿಸೋಕ್ಕಾಗ್ತಿಲ್ಲ, ಸ್ಥಿತಿ ಏರುಪೇರಾಗ್ತಿದೆ ಅಂದರೆ ಅಧೀನ ಅಲ್ಲ. ಸಂಸ್ಕಾರ ಅಧೀನ ಮಾಡ್ಕೊತಿದೆಯೋ, ಮನಸ್ಸು ಅಧೀನ ಮಾಡ್ಕೊತಿದೆಯೋ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಜ್ಞಾನ ಅರ್ಥಾತ್ ಸದ್ಗತಿ ಅಂದ್ರೇನು, ಸರ್ವ ಪ್ರಾಪ್ತಿಗಳನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಿಲ್ಲ, ಸಫಲತೆ ಸಿಗೋಕ್ಕೆ ಸಾಧ್ಯ ಇಲ್ಲ. ಇದು ಜ್ಞಾನ ಭಕ್ತಿಯ ಪರಿಭಾಷೆ. ಜ್ಞಾನ ಅರ್ಥಾತ್ ಸದಾ ಸರ್ವ ಪ್ರಾಪ್ತಿ, ಸದಾ ಸರ್ವ ಸಫಲತಾ, ಸದಾ ಸರ್ವ ವಿಜಯ್, ಇದಲ್ವ ಜ್ಞಾನ ಅಂದರೆ. ಭಕ್ತಿ ಅರ್ಥಾತ್ ಮೆಹನತ್ ಅವ್ರ ಜ್ಞಾನ ಅರ್ಥಾತ್ ಮೊಹಬ್ಬತ್. ಇನ್ನು ಪರಿಭಾಷೆ ಕೇಳಿ, ಭಕ್ತಿ ಅಂದರೆ ಪರಿಶ್ರಮ. ನೋಡಿ, ಆ ಟೆಂಪಲ್ಗೆ ಹೋಗು, ಈ ಟೆಂಪಲ್ಗೆ ಹೋಗು, ಈ ಯಾತ್ರೆಗೆ ಹೋಗು, ಆ ಯಾತ್ರೆಗೆ ಹೋಗು, ಈ ಪೂಜೆ ಮಾಡು, ಆ ವ್ರತ ಮಾಡು, ಎಷ್ಟು ಕಷ್ಟ. ಬೆಳಗ್ಗೆದ್ರೆ ಅದು 63 ಜನ್ಮ ಕಷ್ಟಪಟ್ಕೊಳ್ತಾನೆ ಬಂದಿದ್ದು. ಈಗ ಬಾಬಾ ಜ್ಞಾನ ಕೊಟ್ಟ ಮೇಲೆ ಏನು ಹೇಳ್ತಾರೆ, ಮಕ್ಕಳೇ ನನ್ನ ಪ್ರೀತಿಯಲ್ಲಿ ಲವಲೀನರಾಗಿರಪ್ಪ, ನೀವು ಕಷ್ಟಪಡಬೇಡಿ ಅಂತಾರೆ. ಕಾಣಿಸ್ತಾರ ಬಾಬಾ, ನಿರಂತರ ಬಾಬೂರ ಪ್ರೀತಿ. ಬಾಬಾ ನೀವು ಜೊತೆ ಇದ್ದೀರಾ, ಆರಾಮಾಗಿ ಮಡ್ಲಲ್ಲಿ ನಡೀತಾ ಇದ್ದೀನಿ, ಎಲ್ಲ ಬಾಬಾ ನೋಡ್ಕೋತಿದ್ದಾರೆ, ನಂದೇನಿದೆ, ಇದು ಇಂಪಾರ್ಟೆಂಟ್ ಅಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ, ಅಗರ್ ಭಕ್ತಿ ಕಾ ಅಂಶ ಹೈ तो मेहनत ज़रूर करनी पड़ती है. सीधा मातु बाबा ಹೇಳೋದು. और भक्ति की रस्म रिवाज है, जब मुसीबत पड़ेंगे तब भगवान याद आएगा, नहीं तो अलबेले रहेंगे. ಈ ಭಕ್ತಿಯ ಚಿಹ್ನೆಗಳನ್ನೆಲ್ಲ ಏನು ನೆನ್ಪಿಟ್ಕೋಬೇಕು. ಏನಾದರೂ ಪುರುಷಾರ್ಥದ ಪರಿಶ್ರಮ ಆಗ್ತಿದೆ ತಿಳ್ಕೊಳ್ಳಿ. ಯೋಗ ಮಾಡೋಕ್ಕೆ ಕೂತ್ಕೊಂಡೆ, ವ್ಯರ್ಥ ಸಂಕಲ್ಪ ಬರ್ತಿದೆ, ಅದನ್ನು ಓಡಿಸು, ತಿರ್ಗಾ ಬಾಬಾ ಅಂತ ಹೇಳ್ತೀನಿ, ಇನ್ನೇನೋ ಸಂಕಲ್ಪ ಬರುತ್ತೆ, ತಿರ್ಗಾ ಅದು ಓಡಿಸು, ನಾನು ಸುದರ್ಶನ ಚಕ್ರಧಾರಿ. ಈ ಥರ ನೀವು ಪರಿಶ್ರಮ ಅಥವಾ ಯುದ್ಧ ನಡೀತಿದೆ ಅಂದರೆ ಪುರುಷಾರ್ಥದಲ್ಲಿ ಡೆಫಿನೆಟ್ಲಿ ಭಕ್ತಿಯ ಅಂಶ ಇದೆ. ಸೀದಾ ಮಾತು. ಅದಕ್ಕೆ ಬಾಬಾ ಹೇಳ್ತಿರೋದು, ಸಫಲತೆ ಸಿಗಲ್ಲಲ್ಲ ಭಕ್ತಿಯ ಅಂಶ ಇದ್ದಾಗ. ಆ್ಯಂಡ್ ಭಕ್ತಿಯ ಸಂಪ್ರದಾಯ ಏನು, ಭಕ್ತಿಯಲ್ಲಿ ಏನು ಮಾಡಲಾಗುತ್ತೆ, ಯಾವುದೇ ಕಷ್ಟ ಬಂದ ತಕ್ಷಣ ಭಕ್ತರು ಟೆಂಪಲ್ಗೆ ಓಡೋಗ್ತಾರೆ. ಅದುವರೆಗೂ ಮಾತ್ರ ಕೇರ್ಲೆಸ್ ಆಗಿರ್ತಾರೆ. ನೋಡು ಪರಮಾತ್ಮ ಹಿಂಗೆ ಬಂದುಬಿಟ್ಟಿದೆ, ನಾನು ನಿನಗೆ ಪೂಜೆ ಮಾಡಿಸ್ತೀನಿ, ನಾನು ನಿನಗೆ ಅಭಿಷೇಕ ಮಾಡ್ತೀನಿ, ನಂಗೆ ಅದು ಮಾಡ್ತೀನಿ, ಇದು ಮಾಡ್ತೀನಿ. ಕಷ್ಟ ಬಂದಾಗ ಆಮೇಲೆ ಓಂ ಶಾಂತಿ ಡೈಲಿ ಅಲ್ವೇಲೆ. ಹಂಗೆ ಜ್ಞಾನಿ ಭಗತ್ ಭಿ ಕ್ಯಾ ಕರ್ತೆ ಹೈ, ಜ್ಞಾನಿ ಭಕ್ತ ಆತ್ಮಗಳು ಅಂದರೆ ಬಾಬನ ಮಕ್ಕಳೇನೆ ಭಕ್ತಿಯ ಅಂಶ ಇರೋರು ಏನು ಮಾಡ್ತಾರೆ, ಜಬ್ ಕೋಯಿ ವಿಘ್ನ ಆಯೇಗಾ ತೋ ವಿಶೇಷ ಯಾದ್ ಕರೆಂಗೆ. ಅಟೆನ್ಷನ್ ಪ್ಲೀಸ್, ನೋಡ್ಕೊಳ್ಬೇಕು ನಾನು ಯಾವ ಲೀಸ್ಟಲ್ಲಿದ್ದೀನಿ ಅಂತ. ಏನಾದರೂ ವಿಘ್ನಗಳು ಬಂದಾಗ ಮಾತ್ರ ಅವಾಗ ಜಾಸ್ತಿ ಬಾಬವ್ರ ನೆನಪು, ಜಾಸ್ತಿ ರೆಗ್ಯುಲರ್ ಪಂಕ್ಚುಯಲ್ ಆಗಿ ಬರೋದು, ಯೋಗ ಮಾಡೋದು, ಟೈಮ್ ತೊಗೊಳ್ಳೋದು, ಇದೆಲ್ಲ ಮಾಡ್ತಾರೆ. ಪರಿಸ್ಥಿತಿ ಎಲ್ಲ ಸ್ವಲ್ಪ ಚೆನ್ನಾಗಾದರೆ ಆಮೇಲೆ ಓಂ ಶಾಂತಿ. ಇದು ಜ್ಞಾನಿ ಭಗತ್. ರುಟೀನ್ ನಿರಂತರವಾಗಿ ಇಡೀ ದಿನದ ದಿನಚರಿಯಲ್ಲಿ ನಾವು ಹೆಂಗಿರಬೇಕು, ಬಾಬನ ಪ್ರೀತಿಯಲ್ಲಿ, ಬಾಬನ ಆಧಾರದ ಮೇಲೆ, ಬಾಬನ ಶ್ರೀಮತದ ಮೇಲೆ ಹೆಜ್ಜೆ ಹೆಜ್ಜೆಗೆ ಇರಬೇಕಲ್ವ. ಅದು ನಮ್ಮ ನ್ಯಾಚುರಲ್ ಲೈಫ್ ಆಗಬೇಕು, ಸ್ವಾಭಾವಿಕ ಸಹಜ, ಆಟೋಮೆಟಿಕಲಿ ಶ್ರೀಮತದ ಮೇಲೆ ನಡಿಬೇಕು. ಎಲ್ಲ ಶ್ರೀಮತಗಳ ಮೇಲೆ ಯಾವುದಾಗುತ್ತೋ ಅದು ಮಾಡಿಬಿಟ್ಟೆ, ಯಾವುದಿಲ್ವೋ ಅದು ಬಿಟ್ಬಿಟ್ಟೆ, ಹಂಗಿಲ್ಲ. ಪ್ರತಿ ಪರಿಸ್ಥಿತಿಯಲ್ಲಿ ಯಾವ ಗುಣದ ಮೇಲೆ, ಯಾವ ಸ್ವರೂಪದಲ್ಲಿ ಇರೋಕ್ಕೆ ಹೇಳ್ತಾರೆ ಹಾಗೆ ಇರಬೇಕು. ಭಲೆ ಬೇರೆಯವ್ರು ನಿಮ್ಮ ಎದುರುಗಡೆ ಇರೋರು ತಪ್ಪೇ ಇರ್ಬೋದು, ಅವ್ರು ಹೆಚ್ಚು ಕಡಿಮೆನೇ ಮಾಡ್ತಿರ್ಬೋದು, ಅವ್ರು ಹೆಂಗೆ ಅಯಥಾರ್ಥನೇ ಇರ್ಬೋದು, ಬಟ್ ನೀವು
ಅವ್ರು ಹಂಗೆ ಮಾಡ್ತಾರೆ. ನಿಮಗೆ ಸ್ಥಿತಿ ಹೆಚ್ಚು ಕಡಿಮೆ ಆಯಿತು, ಕೋಪ ಬಂತ, ಬೇಜಾರಾಯ್ತಾ, ಅಳು ಬಂತ, ಹೋಯ್ತಲ್ಲಿ. ನಾನು ಶ್ರೀಮತದ ಮೇಲಿಲ್ಲ. ಅವಾಗ ನಾನು ಇದು ಹೇಳೋಕ್ಕಾಗಲ್ಲ ಬಾಬಂಗೆ, ಬಾಬಾ ಅವ್ರು ಹಂಗೆ ಮಾಡಿದ್ರಲ್ಲ ಅದಕ್ಕೆ ನಂಗೆ ಬೇಜಾರಾಗ್ಬಿಡ್ತು, ಒಳು ಬಂದುಬಿಡ್ತು, ಅದೆಲ್ಲ ಹೇಳೋಕ್ಕಾಗಲ್ಲ. ಶ್ರೀಮತ ಇದ್ದಿದ್ದು ಅಳಕ್ಕಲ್ಲ. ಶ್ರೀಮತ ನೀವೇನೇ ಇದ್ರೂ ಸಮಾಧಾನವಾಗಿ ಅದನ್ನು ಪಾರು ಮಾಡಿ ಅಂತ, ನಿಮ್ಮ ಸ್ಥಿತಿಯಲ್ಲಿದ್ದು ಪಾರು ಮಾಡಿ ಅಂತ, ನನ್ನ ನೆನಪಲ್ಲಿ ಪಾರು ಮಾಡಿ ಅಂತ. ಸೊ ಅದಕ್ಕೆ ವಿಘ್ನ ಬಂದಾಗ ವಿಶೇಷ ನೆನಪು, ಇದು ಭಕ್ತಿಯ ಸಂಸ್ಕಾರ. एक है सेवा प्रति याद में बैठना, दूसरा है स्व की कमज़ोरी को भरने के लिए याद में बैठना. दोनों में अंतर है. जैसे अभी भी विश्व पर अशांति का वायुमंडल है, तो सेवा प्रति संगठित रूप में विशेष याद के प्रोग्राम बनाते हो, वो अलग बात है. वो तो दाता बन देने के लिए करते हो ना. तो ಬಾಬಾ ಹೇಳೋದು, ಒಂದು ಸೇವೆಯ ಪ್ರತಿ ನೀವು ವಿಶೇಷ ಯೋಗದಲ್ಲಿ ಕೂತ್ಕೊಳ್ಳೋದು, ಇನ್ನೊಂದು ಸ್ವಯಂನ ನಿರ್ಬಲತೆಗಳನ್ನು ತುಂಬಿಕೊಳ್ಳೋಕ್ಕೆ ಯೋಗದಲ್ಲಿ ಕೂತ್ಕೊಳ್ಳೋದು. ನಾನು ಪವರ್ಫುಲ್ ಯೋಗ ಮಾಡಿ ಇದೆಲ್ಲ ಸಂಸ್ಕಾರ ತೆಗಿಬೇಕಂತ ಕೂತ್ಕೊಳ್ಳೋದು. ಎರಡರಲ್ಲಿ ಅಂತರ ಇದೆ. ಹೆಂಗೆ ವಿಶ್ವದಲ್ಲಿ ಈಗ ಅಶಾಂತಿಯ ವಾಯುಮಂಡಲ, ಈಗ ನೋಡಿ ವಾರ್ ನಡೀತಿದೆ, ಹೆಚ್ಚು ಕಡಿಮೆ ಆಗ್ತಿದೆ. ನೀವು ಪುನಃ ಪುನಃ ಆತ್ಮಗಳಿಗೆ ಶಾಂತಿ ಕೊಡ್ಲಿಕ್ಕೆ ನೀವು ಯೋಗ ಮಾಡ್ತಿದ್ದೀರಾ, ಅದು ರೈಟು. ತೋ ಸಂಘಟಿತ ರೂಪದಲ್ಲಿ ನೆನಪಿನ ಯೋಗದ ಪ್ರೋಗ್ರಾಮ್ ಮಾಡ್ತೀರಾ, ಅದು ಬೇರೆ ವಿಷಯ. ಯಾಕೆ ದಾತನಾಗಿ ಕೊಡೋ ಪ್ರೋಗ್ರಾಮ್ ಮಾಡ್ತಿದ್ದೀರಾ, ಆತ್ಮಗಳಿಗೆ ಸುಖ ಶಾಂತಿ ಶಕ್ತಿಗಳನ್ನು ಕೊಡೋಕ್ಕೆ ಮಾಡ್ತಿದ್ದೀರಾ. वो मांगने के लिए नहीं करते, वो औरों को देने के लिए करते हो ना. ನೀವು ಬಾಬಾವ್ರ ಹತ್ರ ತಗೊಳ್ಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಿಲ್ಲ, ಬೇರೆಯವ್ರಿಗೆ ಕೊಡಕ್ಕೆ ಮಾಡ್ತಿದ್ದೀರಾ. ತೋ ಅದಕ್ಕೆ ಹೇಳ್ತಿರೋದು ಬಾಬಾವರು, ಓ ಹುವಾ ಸೇವಾ ಪ್ರತಿ ಲೇಕಿನ್ अपनी कमज़ोरी भरने के प्रति समय पर विशेष याद करते हो, और वैसे अलबेलेपन की याद होती है, भूलते नहीं हो, लेकिन अलबेलेपन की याद होती है. हम तो आए ही बाबा के और आए ही कौन हमारा, ಹಿಂಗೆ केयरलेस. लेकिन यथार्थ शक्तिशाली याद का प्रत्यक्ष प्रमाण समय पर शक्ति हाजिर हो जाए. ತುಂಬ ಸೂಕ್ಷ್ಮವಾಗಿದೆ. ಪ್ಲೀಸ್ ಟೆನ್ಷನ್ ಪ್ಲೀಸ್. ಏನು ಹೇಳ್ತಿದ್ದಾರೆ, ಕೇಳ್ತಾ ಕೇಳ್ತಾ ಬುದ್ಧಿ ಎಲ್ಲೋ ಹೋಗಬಾರ್ದು. ಬಾಬಾ ಹೇಳ್ತಿರೋದು, ನೀವು ಕೊಡ್ಲಿಕ್ಕೋಸ್ಕರ ಯೋಗ ಮಾಡ್ತೀರಾ, ಅದು ರೈಟ್. ಬಾಕಿ ತಗೊಳ್ಳೋಕ್ಕೋಸ್ಕರ ಅದು ತನ್ನ ನಿರ್ಬಲತೆಗಳನ್ನು ಸಮಯ ಪ್ರತಿ ಸಮಯ ಸರಿ ಮಾಡ್ಕೊಳ್ಳೋಕ್ಕೆ ಸ್ಪೆಷಲ್ಲಾಗಿ ಕೂತ್ಕೊಂಡು ಬಿಡ್ತೀರಾ, ಬಾಕಿಯಂತೆ ಕೇರ್ಲೆಸ್ ಆಗಿರ್ತೀರ, ಅದು ಸರಿ ಇಲ್ಲ. ಸೇವಾ ಪ್ರತಿ ರೈಟ್, ಬಟ್ ಯಥಾರ್ಥ ಏನು? ಬಾಬಾ ಹೇಳೋದು ಸದಾ ನೆನಪಲ್ವಾ. ಈ ಅಲ್ಬೇಲಪ್ಪ ನೆನಪೇನಂತಂದರೆ ಹಂಗಲ್ಲ. ಬಾಬಾ ಹೇಳೋದು ನೀವು ಪೂರ ವಿಸ್ಮೃತಿಯಲ್ಲಿ ಬರ್ತೀರಾ ಅಂತ. ನೆನಪಿರುತ್ತೆ, ಬಟ್ ಕೇರ್ಲೆಸ್ ನೆನಪು. ಏನು, ನಾನು ಬಾಬಂದೇ ಮಗು ಅಲ್ವಾ, ನಂಗೆ ಇನ್ಯಾರಿದ್ದಾರೆ, ಬಾಬಾನೇ ಎಲ್ಲ, ಬಾಬನ ಹತ್ರನೇ ಇದ್ದೀನಿ, ಸೊ ನಾನು ಇನ್ನೇನು ಬೇರೆ ಮಾಡ್ತಿದ್ದೀನಾ, ಸೇವೆನೇ ಮಾಡ್ತಿದ್ದೀನಲ್ವಾ, ಇದು ಕೇರ್ಲೆಸ್ ನೆನಪು. ಆದರೆ ಯಥಾರ್ಥ ಶಕ್ತಿಶಾಲಿ ನೆನಪಿನ ಪ್ರತ್ಯಕ್ಷ ಪ್ರಮಾಣ ಸದಾ ಬಾಬಾವರ ಲಗನ್ನಲ್ಲಿ ಪ್ರೀತಿಯಿಂದ ಆತ್ಮಿಕ ಸ್ವರೂಪದಲ್ಲಿದ್ದು ಶ್ರೀಮತದ ಪ್ರಮಾಣ ಎಲ್ಲ ಕಾರ್ಯಗಳನ್ನು ಮಾಡ್ತಿರೋದು ಯಥಾರ್ಥ ನೆನಪು. ಬಾಬಾವ್ರ ನೆನಪು ಯಥಾರ್ಥ ಶಕ್ತಿಶಾಲಿ ಇತ್ತಂದರೆ ಅವರು ಮನ್ಮತಗಳು ಪರಮತಗಳಲ್ಲಿ ನಡೆಯೋಕ್ಕಾಗಲ್ಲ. ಅವರು ಶ್ರೀಮತದ ಮೇಲೇ ಇರ್ತಾರೆ, ಬೇರೆ ಇರಲ್ಲ. ಸೊ ಅದಕ್ಕೆ ಹೇಳ್ತಿರೋದು, ಸಮಯ ಪ್ರಮಾಣ ಶಕ್ತಿ ಹಾಜಿರಾಗ್ಬಿಡ್ಬೇಕು. ಯಾರು ಯಥಾರ್ಥ ನೆನಪಲ್ಲಿರ್ತಾರೆ, ಶಕ್ತಿಶಾಲಿ ನೆನಪಲ್ಲಿರ್ತಾರೆ. ಅವರು ಯೋಗದ ಚಿಹ್ನೆ ಏನಂದರೆ, ಯಥಾರ್ಥವಾಗಿ ನನಗೆ ಬಾಬಾ ನೆನಪಿದೆ ಅಂದರೆ ಅವರಿಗೆ ಪ್ರತಿ ಹೆಜ್ಜೆ ಶ್ರೀಮತನೂ ನೆನಪಿರುತ್ತೆ. ಬಾಬಾ ಮೀನ್ಸ್ ಜ್ಞಾನ. ಜ್ಞಾನ ಏನು? ಶ್ರೀಮತ್. ಶ್ರೀಮತ್ ಭಗವದ್ಗೀತೆನ ತಾನೆ, ಬೇರೆ ಏನಿದೆ? ಇಲ್ಲ ಅಲ್ಲ. तो जितना भी कोई कहे मैं तो याद करती हूँ या याद करता हूँ, ಬಾಬಾ ತಿನ್ನ ಅದನ್ನು ವರ್ಣನೆ ಮಾಡ್ತಿದ್ದಾರೆ.
ಕೆಲವರೆಲ್ಲ ಹೆಂಗೆ ತಂದು ಮಿಕ್ಸ್ ಮಾಡಿಬಿಡ್ತಾರೆ ಅಂತ. तो याद में रहती ही हूँ लेकिन याद का स्वरूप है सफलता. ಕೆಲವ್ರು ಹೇಳೋದು ನಾನೇನು ಮರೆಯಲ್ಲಪ್ಪ ಬಾಬನ ನೆನಪಲ್ಲೇ ಇರ್ತೀನಿ, ನೆನಪೇ ಮಾಡ್ತಾ ಇರ್ತೀನಿ ಅಂದರೆ, ಆಯ್ತಪ್ಪ ನೀವು ನೆನಪು ಮಾಡ್ತಿದ್ದೀರಾ ಅಂದರೆ ಅದರ ಸ್ವರೂಪ, ಅದರ ಪರಿಣಾಮ ಸದಾ ಎಲ್ಲದರಲ್ಲಿ ಸಫಲತೆ, ಎಲ್ಲದರಲ್ಲಿ ವಿಜಯ. ಅಂದರೆ ನಿಮ್ಮದು ಯಾವ ಸಂಕಲ್ಪನೂ ಫಲ ಕೊಡದೆ ಹೋಗಂಗಿಲ್ಲ, ಸಫಲ. ಫಲ ಇಲ್ಲದೆ ನಿಮ್ಮ ಯಾವ ಸಂಕಲ್ಪ ಯಾವ ಕರ್ಮ ಹೋಗಂಗಿಲ್ಲ. ऐसे नहीं जिस समय याद में बैठते उस समय खुशी भी अनुभव होती, शक्ति भी अनुभव होती है. और जब कर्म में संबंध संपर्क में आते उस समय सदा सफलता नहीं होती तो उसको कर्म योगी नहीं कहा जाएगा. शक्तियाँ शस्त्र है और शस्त्र किस का समय के लिए, किस काम के लिए होता है? शस्त्र सदा समय पर काम में लाया जाता है ना. ಬಾಬಾ ಅದನ್ನು ಇನ್ನೂ ವಿಸ್ತಾರವಾಗಿ ಹೇಳ್ತಿದ್ದಾರೆ. ಹಂಗಲ್ಲ, ನಾನು ಯೋಗದಲ್ಲಿ ಕೂತಾಗ ಮಾತ್ರ ನಂಗೆ ತುಂಬ ಶಕ್ತಿ, ತುಂಬ ಖುಷಿ, ತುಂಬ ಆನಂದ ಆಗುತ್ತೆ. ಆದರೆ ಕರ್ಮದಲ್ಲಿ ಬಂದಾಗ, ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಆ ಸಫಲತೆ, ಆ ಸ್ಥಿತಿ ನನಗಿರಲ್ಲ. ಪುರುಷಾರ್ಥದ ಸಫಲತೆನೂ ಏನು, ಸದಾ ನನಗೇನು ಬಯಸ್ತೀನಿ ಸ್ಥಿತಿನ ಅದು ಇರಬೇಕಲ್ಲ. ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಅದೊಂದಿಷ್ಟು ಪ್ರಭಾವ ಆಗಿಬಿಡುತ್ತೆ ರೀ, ಕರ್ಮದಲ್ಲಿ ಮರ್ತೋಗ್ಬಿಡುತ್ತೆ ರೀ, ಇದು ಸಫಲತೆ ಅಲ್ಲಲ್ಲ. ಅಂಥವ್ರನ್ನು ಕರ್ಮಯೋಗಿ ಅಂತ ಹೇಳೋಕ್ಕಾಗಲ್ಲ. ಕರ್ಮದಲ್ಲಿ ಬಾಬವು ನೆನಪಿರಬೇಕು, ಕರ್ಮದಲ್ಲಿ ನಾನೆಲ್ಲ ಮಾಡಬೇಕು. ಆಯಾ ಶಕ್ತಿ ಆಧಾರದ ಮೇಲೆ ಆ ಸ್ವರೂಪದಲ್ಲಿ ಕರ್ಮದಲ್ಲಿ ತಾನೇ ಇರಬೇಕು. ಯೋಗದಲ್ಲಿ ಕೂತಾಗ ನಿಮ್ಮನ್ನು ಕಿರಿಕಿರಿ ಯಾರು ಮಾಡ್ತಿದ್ದಾರೆ? ಆರಾಮಾಗಿ ಬಾಬನ ಮುಂದೆ ಶಾಂತವಾಗಿ ಕೂತಿದ್ದಿರ್ತಾನೆ. ಇರೋ ಬರೋ ಅಸ್ತ್ರಶಸ್ತ್ರ ಎಲ್ಲಿ ಬೇಕು? ಕರ್ಮಕ್ಷೇತ್ರ ಕುರುಕ್ಷೇತ್ರ. ಕರ್ಮ ಮಾಡುವಾಗ ಸಂಬಂಧಗಳಲ್ಲಿ ಮಧ್ಯದಲ್ಲಿ ಬರುವಾಗಲೇ ಎಲ್ಲ ಲೆಕ್ಕಾಚಾರ ಎದುರಿಗೆ ಬರೋದು. ಅದನ್ನು ಎದುರಿಸ್ಲಿಕ್ಕೇ ನಮಗೆ ಶಕ್ತಿಗಳು ಬೇಕಲ್ಲ. ಶಕ್ತಿಗಳು ಶಸ್ತ್ರದ ರೀತಿ ಬೇಕು. ಹಂಗಲ್ಲ, ನಾನು ಬಾಂಬ್ ಹಾಕ್ತೀನಿ, ಆ ಬಾಂಬ್ ಕೆಲಸನೇ ಮಾಡಲಿಲ್ಲ, ಅಥವಾ ಇನ್ನೇನೋ ಗುಂಡು ಹಾಕ್ತೀನಿ, ಗುಂಡು ಸುಮ್ಮನೆ ಆಗೋಗ್ಬಿಡ್ತು, ಪುಸ್ಸಾಗ್ಬಿಡ್ತು, ಶತ್ರುಗಳು ವಿನಾಶ ಆಗಲಿಲ್ಲ. ಹಂಗಲ್ಲ. ಈಗ ಡ್ರಾಮಾ ಅಂತಿರ್ತಾರೆ, ಫೀಲಿಂಗು ಆಗ್ತಿರುತ್ತೆ, ಅಳೋದು ಬರುತ್ತೆ, ವ್ಯರ್ಥನೂ ನಡೀತಿರುತ್ತೆ. ಹಂಗಲ್ಲ. ಶಕ್ತಿಗಳು ಶಸ್ತ್ರ ಅಂದಾಗ ಆ ಸಹನ ಶಕ್ತಿ ಇರಲಿ, ಅಳವಡಿಸ್ಕೊಳ್ಳೋ ಶಕ್ತಿ ಇರಲಿ, ಅದು ಪೂರ ರೂಪದಲ್ಲಿ ನನಗೆ ಆ ಪರಿಸ್ಥಿತಿಯಲ್ಲಿ ವಿಜಯ ತಂದು ಕೊಡಬೇಕು. ಅದಕ್ಕೆ ಬಾಬಾ ಹೇಳ್ತಿರೋದು, ಶಸ್ತ್ರಗಳು ಏನಕ್ಕಿರೋದು? ಟೈಮಲ್ಲಿ ಯೂಸ್ ಮಾಡಿಬಿಟ್ಟು ಶತ್ರುಗಳನ್ನು ಓಡ್ಸೋಕ್ಕೆ ತಾನೇ ಇರೋದು. ಕೆಲಸಕ್ಕೆ ತರ್ತಿದ್ದೀರಾ ಆ ಥರ ಅಂತ ಕೇಳ್ತಿದ್ದೆ. ನಾನು ಎಲ್ಲ ಶಸ್ತ್ರಗಳನ್ನು ಕೊಟ್ಟಿದ್ದೀನಿ ಮಕ್ಕಳೇ, ನೀವು ಆ ಶಸ್ತ್ರಗಳನ್ನು ಉಪಯೋಗಿಸಿ, ಟೈಮಲ್ಲಿ ಉಪಯೋಗಿಸ್ಬೇಕು. ಎದುರೀಗ ಪರಿಸ್ಥಿತಿ ಇರುವಾಗ ಆ ಶಕ್ತಿ ಉಪಯೋಗಕ್ಕೆ ಬಂದು ನಾನು ಪ್ಯಾರ ಇರಬೇಕು. ಪ್ರಭಾವರಹಿತ ಸ್ಥಿತಿಯಲ್ಲಿರಬೇಕಲ್ವಾ. ಯಥಾರ್ಥ ಯಾದ್ ಅರ್ಥಾತ್ ಸರ್ವಶಕ್ತಿ ಸಂಪನ್ನ सदा शक्तिशाली शस्त्र हो. परिस्थिति रूपी दुश्मन आया और शस्त्र काम में नहीं आए, इसको क्या कहा जाएगा? शक्तिशाली या शस्त्रधारी कहेंगे. हर कर्म में याद अर्थात सफलता हो, इसको कहा जाता है कर्मयोगी. ಕರ್ಮಯೋಗಿಯ ಪರಿಭಾಷೆ ಎಷ್ಟು ದೊಡ್ಡದಾಗಿ ಹೇಳ್ತಿದ್ದಾರೆ. ಯಾವಾಗಲೇ ಕರ್ಮ ಮಾಡುವಾಗ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ನಿರಂತರ ಸಫಲನಾಗಿ ಹೋಗೋದಂದ್ರೇನು? ತಾನು ಸೂಕ್ಷ್ಮ, ನಿರ್ವಿಘ್ನ, ನಿರ್ವಿಕಲ್ಪ, ನಿರ್ವ್ಯರತ್ ಸಂಕಲ್ಪ, ಪ್ರಭಾವರಹಿತ ಸ್ಥಿತಿಯಲ್ಲಿ ಹೋಗೋದು ಕರ್ಮಯೋಗ. ಇನ್ನೊಂದೇನು ಹೇಳ್ತಾರೆ? ಯಥಾರ್ಥ ನೆನಪಂದರೆ ಸರ್ವಶಕ್ತಿ ಸಂಪನ್ನ ಸ್ಥಿತಿ. ಬಾಬಾ ಜೊತೆ ಇರೋದಂದ್ರೇನು? ಬಾಬಾ ಸರ್ವಶಕ್ತಿವಂತ, ಅವ್ರ ಶಕ್ತಿಗಳು ನನ್ನ ಹತ್ರ ಇರೋದಲ್ವಾ. ಸದಾ ಶಕ್ತಿಶಾಲಿ ಶಸ್ತ್ರ ನಿಮ್ಮ ಹತ್ರ ಇರುತ್ತೆ. ಬಾಬನ ನೆನಪು ಯಥಾರ್ಥ ನೆನಪಂದರೆ ಪರಿಸ್ಥಿತಿ ರೂಪಿ ಶತ್ರು ಬಂತು, ಶಸ್ತ್ರ ಕೆಲಸಕ್ಕೆ ಬರಲಿಲ್ಲ, ಇದಕ್ಕೇನು ಹೇಳಲಾಗುತ್ತೆ? ಉಪಯೋಗಿಸ್ತಿದ್ದೀನಿ ಈಗ ಸಹನ ಶಕ್ತಿ, ಈಗ ಅಳವಡಿಸ್ಕೊಳ್ಳೋ ಶಕ್ತಿ ಅಂದ್ರೂ
ಅದೇ ಕೆಲಸ ಮಾಡ್ತಿಲ್ಲ, ಸಂಕಲ್ಪ ನಡೀತಿದೆ ಅಂಥವ್ರಿಗೆ ಶಕ್ತಿಶಾಲಿ ಆತ್ಮಗಳಂತ ಹೇಳೋದ? ಓ ಇವರು ಶಸ್ತ್ರಧಾರಿಗಳು, ಇವ್ರ ಹತ್ರ ಅಸ್ತ್ರಶಸ್ತ್ರ ಇದೆ ಅಂತ ಹೇಳೋಕ್ಕಾಗುತ್ತಾ? ಏನಂತ ಹೇಳೋಕ್ಕಾಗುತ್ತೆ? ಪ್ರತಿ ಕರ್ಮದಲ್ಲಿ ನೆನಪಿದೆ ಅಂದರೆ ಅಲ್ಲಿ ಸಫಲತೆ ಇದೆ. ಬಾಬನ ನೆನಪಂದರೆ ಸಫಲತೆ. ಯಾಕೆ? ಬಾಬಾ ಈಸ್ ಆಲ್ ಮೈಟಿ, ಸರ್ವಶಕ್ತಿವಂತ ಅಲ್ವಾ? ಅವ್ರ ಜೊತೆ ಇದೆ, ನಾನು ಮಾತ್ರ ಓ ಅಂತ ಇದ್ದೀನಿ, ಅದು ಸರಿ ಇಲ್ಲ. ಅದಕ್ಕೆ ಹೇಳ್ತಿರೋದು ಬಾಬಾ ಕರ್ಮಯೋಗಿ ಅಂದರೆ ಪ್ರತಿ ಕರ್ಮದಲ್ಲಿ ಬಾಬನ ನೆನಪು, ಪ್ರತಿ ಕರ್ಮದಲ್ಲಿ ಸಫಲತೆ, ಪ್ರತಿ ಕರ್ಮದಲ್ಲಿ ಶಕ್ತಿ ಶಸ್ತ್ರದ ರೂಪದಲ್ಲಿ ಉಪಯೋಗಿಸ್ತಾ ನಾನು ವಿಜಯಿಯಾಗೋದು. सिर्फ बैठने का टाइम के योगी नहीं होना. ಬಾಬಾ ಹೆಂಗೆ ಕೇಳ್ತಾರೆ? ಬರೀ ಕೂತ್ಕೊಂಡು ಯೋಗ ಮಾಡೋ ಯೋಗಿನ, ಕರ್ಮ ಯೋಗಿನ? ಎಂಥ ಯೋಗಿಗಳು? आपके योग का नाम बैठा बैठा योगी है या कर्म योगी का नाम है? ನಿಮ್ಮ ಯೋಗದ ಹೆಸರು ಬರೀ ಕೂತಿರುವಾಗ ಯೋಗಿಗಳು, ಕರ್ಮಯೋಗಿನ? ಯಾವ ಯೋಗ ಅಂತ ಇದೆ? कर्म योगी होना, निरंतर कर्म है और निरंतर कर्म योगी हो. जैसे कर्म के बिना एक सेकंड भी रह नहीं सकते, चाहे सोए हुए हो तो वो भी सोने का कर्म कर रहे हो. तो जैसे कर्म के बिना रह नहीं सकते हो, वैसे हर कर्म योग के बिना कर नहीं सकते हो. इसको कहा जाता है कर्म योगी. ಪರಿಭಾಷೆ ಎಷ್ಟು ಸ್ಟ್ರಾಂಗ್ ಆಗಿಬಿಡ್ತು ಕರ್ಮಯೋಗಿ ಅಂದರೆ. ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ಏನು ಹೇಳ್ತಿದ್ದಾರೆ? ತಂದೆ ಹೇಳ್ತಿರೋದು ಹೆಂಗೆ ನಿರಂತರ ಕರ್ಮ ಮಾಡ್ತೀರಾ ಅಂದರೆ ನಿರಂತರ ಯೋಗ ಇರಬೇಕಲ್ಲ. ಕರ್ಮಯೋಗಿ ಅಂದರೆ ಕರ್ಮ ಇಲ್ಲದೆ ಆತ್ಮ ಒಂದು ಸೆಕೆಂಡ್ ಇಲ್ಲಲ್ಲ. ನೋಡೋದು ಕರ್ಮನೇ, ಕೇಳೋದು ಕರ್ಮನೇ ತಾನೇ, ಕಣ್ಣು ತೆರೆದೇ ಇರುತ್ತೆ ತಾನೇ. ಕರ್ಮ ಇಲ್ಲದೆ ಒಂದು ಸೆಕೆಂಡು ಇರೋಕ್ಕಾಗಲ್ಲ. ಅಥವಾ ನೀವು ಮಲಗಿದ್ದೀರಾ ಅಂದ್ರೂ ಮಲಗೋ ಕರ್ಮ ಮಾಡ್ತಿದ್ದೀರಲ್ವಾ. ಅಂದರೆ ಕರ್ಮಕ್ಷೇತ್ರದಲ್ಲಿ ಆತ್ಮ ಕರ್ಮ ಇಲ್ಲದೆ ಇರೋಕ್ಕೆ ಸಾಧ್ಯ ಇಲ್ಲ. ಹಂಗೆ ಪ್ರತಿ ಕರ್ಮದಲ್ಲಿ ಯೋಗ ಇಲ್ಲದೆ ನೀವು ಇರಂಗಿಲ್ಲ. ಆರ್ಡರ್, ಸದ್ಗುರುವಿನ ಆರ್ಡರ್ ಏನೋ, ಕರ್ಮ ಇಲ್ಲದೆ ಯಾವಾಗ ನೀವು ಇರಲ್ವೋ ಹಾಗೆ ನನ್ನ ನೆನಪು ಇಲ್ಲದೆ, ತಂದೆಯ ಸಂಬಂಧ ಇಲ್ಲದೆ ನೀವಿರೋಕ್ಕೆ ಸಾಧ್ಯ ಇಲ್ಲ. ಆವಾಗ ಅದಕ್ಕೆ ಹೇಳಲಾಗುತ್ತೆ ಕರ್ಮಯೋಗಿ. ऐसे नहीं समझो कि बात ही ऐसे थी, सरकमस्टेंस ही ऐसा था, समस्या ही ऐसा था, वायुमंडल ही ऐसा था, यही तो दुश्मन है. और उस समय कहो दुश्मन आ गया इसलिए तलवार चला ना सके, तलवार काम में नहीं लगा सके, या तलवार याद ही ना आवे. ಏನೇನು ಸ್ಥಿತಿ ನೋಡ್ರಿ. या तलवार ने काम नहीं किया तो ऐसे को क्या कहा जाएगा? ಶಸ್ತ್ರಧಾರಿ है? ಕ್ವಶನ್ ಮಾರ್ಕ್. ಇಂಥ ಶಸ್ತ್ರಧಾರಿ ಅಂತ ಹೇಳೋದ ಇವ್ರನ್ನ? ತೋ ಬಾಬನಿಗೆ ಏನು ಹೇಳ್ತಾರೆ ಅಂದರೆ, ಹಂಗಲ್ಲ, ನೆಪ ಹೇಳೋದು. ಬಾಬಾ ನಿಂಗೆ ಗೊತ್ತಿಲ್ಲ, ಮಾತುಗಳೇ ಹಂಗಿತ್ತು ಗೊತ್ತಾ, ಪರಿಸ್ಥಿತಿನೇ ಹಂಗಿತ್ತು ಗೊತ್ತಾ, ಸಮಸ್ಯೆನೇ ಹಂಗಿತ್ತು ಬಾಬಾ, ವಾಯುಮಂಡಲನೇ ಅಷ್ಟು ಕೆಟ್ಟದಾಗಿತ್ತು, ಅದಕ್ಕೆ ಹಿಂಗಾಗ್ಬಿಡ್ತು. ಅಂಥ ಟೈಮಲ್ಲಿ ಅಂದರೆ ಹಂಗೆ ಬಂದ್ಬಿಡ್ತು ಪರಿಸ್ಥಿತಿ. ಸೊ ಏನು ಟಕ್ಕಂತ ಯಾರೋ ಶತ್ರುಗಳು ಬಂದ್ಬಿಟ್ರು. ಅಲ್ಲಿ ನಾವು ನೆಪ ಹೇಳೋಕ್ಕಾಗುತ್ತಾ? ನಾನು ಇತ್ತು ನನ್ನ ಹತ್ರ, ಆದರೆ ನಾನು ಆ ಖಡ್ಗನ ನಡ್ಸೋಕ್ಕೆ ಆಗಲಿಲ್ಲ. ಖಡ್ಗನ ಉಪಯೋಗಿಸ್ದೆ, ಆದರೆ ಅದು ಯಾರ ಮೂಗು ಕುಯ್ಯೋಂಗಿಲ್ಲ ಅನ್ನೋ ಥರ. ಅದು ಕೆಲಸನೇ ಮಾಡಲಿಲ್ಲ ನಂದು ಖಡ್ಗ. ಹೀಗೆ ಅದನ್ನು ಉಪಯೋಗಿಸೋಕ್ಕೆ ಆಗಲಿಲ್ಲ, ಕೆಲಸ ಕಾರ್ಯಕ್ಕೆ ಉಪಯೋಗಿಸಿ, ಅಥವಾ ಅದು ಖಡ್ಗ ಇದೆ ಅಂತಲೂ ನೆನಪು ಬರಲಿಲ್ಲ. ಹಿಂಗೆ ಸಾವಿರಾರು ನೆಪಗಳು. ಅಂಥವ್ರನ್ನು ಶಸ್ತ್ರಧಾರಿ ಅಂತ ಹೇಳ್ತಾರ ನೋಡಿ. ಯಾವಾಗಲೂ ಶಸ್ತ್ರಧಾರಿಗಳು ತನ್ನ ಶಸ್ತ್ರನ ಡೈಲಿ ಶಾರ್ಪ್ ಮಾಡ್ಕೊಂಡಿರ್ತಾರೆ. ಮಿಲ್ಟ್ರಿಯಲ್ಲಿನೂ ನಿತ್ಯ ಪ್ರಾಕ್ಟೀಸ್ ಇರುತ್ತೆ. ಒಂದು ದಿನವೂ ಇವತ್ತು ಯುದ್ಧ ಇಲ್ಲರೇ ಕೂತ್ಕೊಳ್ಳಿ ಅಂತ ಯಾರು ಹೇಳಲ್ಲ, ಕೂತ್ಕೊಂಡು ಊಟ ಹಾಕಲ್ಲ. ಎಲ್ಲೇನೆ ಹಿಂದಿನ ಕಾಲದಲ್ಲಿನೂ ನೋಡಿ ನಿರಂತರ ಪ್ರಾಕ್ಟೀಸ್, ಈಗಿನ ಕಾಲದಲ್ಲೂ ನೋಡಿ ನಿರಂತರ ಪ್ರಾಕ್ಟೀಸ್. ಶಸ್ತ್ರಧಾರಿಗಳಂದ್ರೆ ಅವರು
ಅದರ ಪ್ರಾಕ್ಟೀಸ್ ಮಾಡ್ತಾ 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 ಶಸ್ತ್ರಗಳನ್ನು ಉಪಯೋಗಿಸೋ ಪ್ರವೀಣತೆ ಬಂದ್ಬಿಡುತ್ತೆ. ಕರ್ಮದಲ್ಲಿ ಜ್ಞಾನದ ಖಡ್ಗ, ಕರ್ಮದಲ್ಲಿ ಶಕ್ತಿಗಳ ಶಸ್ತ್ರಗಳು, ಭಿನ್ನ ಭಿನ್ನ ರೂಪದಲ್ಲಿ ಎಲ್ಲವನ್ನು ಉಪಯೋಗಿಸೋದು. ಅದು ಅನುಭವಿ ಆಗಬೇಕಂದ್ರೆ ಅದನ್ನು ಡೈಲಿ ಪ್ರಾಕ್ಟಿಕಲ್ ಪ್ರಾಕ್ಟೀಸ್, ನಿತ್ಯ ಕರ್ಮದಲ್ಲಿ ಸಂಬಂಧ ಸಂಪರ್ಕದಲ್ಲಿ ಬರ್ತಾ ಪ್ರತಿ ಕರ್ಮ ಹೆಂಗೆ ಕರ್ಮ ಇಲ್ಲದೆ ಇದೀವೋ ಹಾಗೆ ಈ ತಂದೆಯ ನೆನಪಲ್ಲಿ ಈ ಅಸ್ತ್ರಶಸ್ತ್ರಗಳು ತಾನೇ ಉಪಯೋಗಿಸೋ ಅಭ್ಯಾಸಿಗಳಾಗಬೇಕು. ಈ ನೆಪನೂ ಹೇಳಂಗಿಲ್ಲ, ಪರಿಸ್ಥಿತಿನೇ ಹಂಗೆ ಬಂದ್ಬಿಡ್ತು, ಇದ್ದಕ್ಕಿದ್ದಂಗೆ ಬಂದ್ಬಿಡ್ತು, ಹಿಂಗಾಗ್ಬಿಡ್ತು, ವಾಯುಮಂಡಲ ಹಂಗೆ ಇದ್ಬಿಡ್ತು, ಅದಕ್ಕೆ ನಾನು ಇದೆಲ್ಲ ಮಾಡೋಕ್ಕಾಗಲಿಲ್ಲ, ಈ ನೆಪ ಹೇಳ್ಬೇಡಿ ಅಂತಾರೆ ಬಾಬಾ. ಅಂಥವ್ರು ಶಸ್ತ್ರಧಾರಿಗಳಲ್ಲ. ಶಕ್ತಿ ಸೇನಾ ಹೋನ, ನೀವು ಸೈನ್ಯ ಅಲ್ಲ, ಶಿವಶಕ್ತಿ ಸೇನಾ, ಸೈನ್ಯ ನೀವು ಯೋಧರು. तो सेना की शक्ति क्या होती है? शस्त्र. ಸೈನ್ಯದ ತಾಕತ್ತೇನು? ಶಸ್ತ್ರ, ಅಸ್ತ್ರಶಸ್ತ್ರಗಳು ಪವರ್ಫುಲ್ ಇರೋದು ಅವ್ರ ತಾಕತ್ತು. ನೋಡಿ, ಈಗ ದೇಶಗಳು ಯಾರ ಹತ್ರ ಶಸ್ತ್ರಗಳು ಜಾಸ್ತಿ ಇದೆ ಅವರು ಶಕ್ತಿಶಾಲಿಗಳಾಗ್ಬಿಟ್ರಲ್ಲ. ಅವ್ರ ಶಸ್ತ್ರ ಹೇ ಹಮಾರ ಯಾವುದೋ ಸರ್ವಶಕ್ತಿಯ. ತೋ ರಿಸಲ್ಟ್ ಕ್ಯಾ ದೇಖಾ? ನಾನು ಶಸ್ತ್ರಗಳನ್ನು ಬೇಕಾದಷ್ಟು ಕೊಟ್ಟಿದ್ದೀನಿ, ಸರ್ವಶಕ್ತಿಗಳನ್ನು ಕೊಟ್ಟಿದ್ದೀನಿ, ಒಂದೆರಡಲ್ಲ, 8-9 ಅಲ್ಲ, ಎಲ್ಲ ಶಕ್ತಿಗಳನ್ನು ಕೊಟ್ಟಿದ್ದೀನಿ. ಬಟ್ ನಾನು ಪರಿಣಾಮದಲ್ಲಿ ಏನು ನೋಡಿದೆ? ಎಲ್ಲ ಕೊಟ್ಟಿದ್ರು ಮಕ್ಕಳೇನು ಮಾಡ್ತಿದ್ದಾರೆ ಅಂತ ಬಾಬಾ ನೋಡ್ತಿರೋದು. मेजॉरिटी सदा समय पर सर्वशक्तियों को ऑर्डर पर चला सके, इसमें कमी दिखाई दी. ಮೇನ್ ಮಾತು, ಮೆಜಾರಿಟಿ ಮಕ್ಕಳು ಪ್ರತಿ ಸಮಯದಲ್ಲಿ ಸದಾ ಎಲ್ಲ ಶಕ್ತಿಗಳನ್ನು ಟೈಮಲ್ಲಿ ಯೂಸ್ ಮಾಡೋದು, ಅದರ ಕೊರತೆಯನ್ನು ನೋಡಿದೆ. ಸದಾ ಆ್ಯಂಡ್ ಟೈಮಲ್ಲಿ ಮತ್ತು ಎಲ್ಲ ಶಸ್ತ್ರಗಳನ್ನು ಅಂದರೆ ಶಕ್ತಿಗಳನ್ನು ಉಪಯೋಗಿಸೋದೇನಿದೆ ಅದರ ಕೊರತೆ ನೋಡಿದೆ. ಇದು ರಿಸಲ್ಟ್. तो कमी दिखाई दी. समझते भी है लेकिन सफलता स्वरूप में समय प्रमाण या तो शक्तिहीन बन जाते हैं या थोड़ा सा असफलता का अनुभव कर फौरन सफलता की ओर चल पड़ते हैं. उसमें 3 प्रकार के देखे. ತಂದೆ ಹೇಳೋದು ತಿಳ್ಕೊಳ್ತಾರೆ, ಆದರೆ ಸಫಲತಾ ಸ್ವರೂಪರಾಗಿ ಸಮಯ ಪ್ರಮಾಣ ಇಲ್ಲಾಂದರೆ ಶಕ್ತಿಹೀನರಾಗ್ಬಿಡ್ತಾರೆ, ಇಲ್ಲ ಸ್ವಲ್ಪ ಅಸಫಲತೆಯ ಅನುಭವ ಮಾಡ್ತಾರೆ, ತಕ್ಷಣ ಸಫಲತೆಯ ಕಡೆ ನಡೀತಾರೆ ಕೆಲವರು. ಈ ಥರ 3 ಪ್ರಕಾರದ ಮಕ್ಕಳನ್ನು ನೋಡಿದೆ. ಅಂದರೆ ಸದಾ ಸರ್ವಶಸ್ತ್ರಗಳನ್ನು ಉಪಯೋಗಿಸೋರು ಬರೀ ಮೈನಾರಿಟಿ. ಮೆಜಾರಿಟಿಯಲ್ಲಿ ಈ ಟೈಮಲ್ಲಿ ಉಪಯೋಗಿಸದೇ ಇರೋರು, ಅದರಲ್ಲಿನೂ 3 ಥರದವರು. ಉಸ್ ಸಮಯ ಮೊದಲನೇವ್ರು ಯಾರು? ಉಸಿ ಸಮಯ ದಿಮಾಗ್ ದ್ವಾರ ಸಮಜ್ತೆ ಕಿ ಯೇ ಠೀಕ್ ನಹೀ ಹೈ, ನಹೀ ಕರ್ನಾ चाहिए, लेकिन उस समझ को शक्ति रूप में बदल नहीं सकते. ಈಗ ಕೆಲವರು ತಿಳ್ಕೊಳ್ತಾರೆ, ಬುದ್ಧಿಯಿಂದ ಅರ್ಥನೂ ಆಗುತ್ತೆ, ಇದು ಸರಿ ಇಲ್ಲ, ನಾನು ಇದು ಮಾಡಿಕೊಡ್ದು ಅಂತ ಗೊತ್ತಾಗುತ್ತೆ, ನಿರ್ಣಯನೂ ಬರ್ತದೆ. ಆದರೆ ಆ ಟೈಮಲ್ಲಿ ತನಗೇನು ಆ ತಿಳುವಳಿಕೆ ಇದು ಮಾಡಿಕೊಡ್ದು, ಹಿಂಗೆ ಇರ್ಕೂಡ್ದು, ಹಿಂಗೆ ಹೇಳ್ಕೊಡ್ದು ಅಂತ ಏನು ಬಂತು, ಅದನ್ನು ಪವರ್ಫುಲಿ ಅಲ್ಲೇ ಬ್ರೇಕ್ ಹಾಕಿ ಹೆಂಗೆ ಇರಬೇಕು ಹಂಗೆ ಅವ್ರಿಗೆ ಇರೋಕ್ಕಾಗ್ತಿಲ್ಲ. ಹಾಗೆ ಅರ್ಥ ಆಗ್ತಿದೆ ಹಿಂಗಿರಬಾರ್ದು, ಹಿಂಗೆ ಮಾಡಬಾರ್ದು ಅಂತ. ಎರಡನೇವ್ರೇನು? दूसरे है जो समझते भी है लेकिन समझते हुए भी समय व समस्या पूरी होने के बाद सोचते हैं. वो थोड़े समय में सोचते हैं, वो पूरा होने के बाद सोचते हैं. तो ಇವರು ಎರಡನೇವ್ರು ಏನು ಮಾಡ್ತಾರೆ ಅಂದರೆ ತಿಳ್ಕೊಳ್ತಾರೆ, ಆದರೆ ತಿಳ್ಕೊಂಡು ಸಮಯದಲ್ಲಿ ಮಾಡಿಬಿಡೋದು, ಸಮಸ್ಯೆ ಇದ್ದಾಗ ಅದನ್ನು ಪೂರ್ಣ ಸಫಲರಾಗೋದು. ಅದು ಮಾಡದೆ ಎಲ್ಲ ಆದಮೇಲೆ ಯೋಚನೆ ಮಾಡ್ತಾರೆ, ಓಹೋ ಹಿಂಗೆ ಮಾಡಬಾರ್ದಾಗಿತ್ತು. ಅವರೇನೋ ಇಮ್ಮಿಡಿಯೇಟ್ ಯೋಚನೆ ಮಾಡ್ತಾರೆ ಹಿಂಗೆ ಮಾಡಬಾರ್ದಿತ್ತಂತ. ಬಟ್ ಆ ಸೆಕೆಂಡ್ ಶಕ್ತಿಶಾಲಿ ಆಗಿಬಿಟ್ರೆ ಅವರು ಅದು ಮಾಡಲ್ಲ.
ಬಟ್ ಆ ಸೆಕೆಂಡ್ ಮಿಸ್ ಆಗಿಬಿಡ್ತದೆ ಅವ್ರಿಗೆ. ಬಟ್ ಇಮ್ಮಿಡಿಯೇಟ್ ರಿಯಲೈಸೇಷನ್ ಆಗುತ್ತೆ. ಅದಕ್ಕೆ ಹೇಳ್ತಿರೋದು ಬಾಬಾ, ಇವರು ಎಲ್ಲ ಆದಮೇಲೆ ಓಹೋ ಹಿಂಗಾಗಬಾರ್ದಾಗಿತ್ತು, ಹಿಂಗೆ ಮಾಡಬಾರ್ದಾಗಿತ್ತು, ಹಿಂಗಾಗ್ಬಿಡ್ತಲ್ಲ, ಎಲ್ಲ ಆದಮೇಲೆ ಪ್ರಯೋಜನ ಏನು? ತೀಸರೆ ಮೇಸೂಸಿ ನೈ ಕರ್ತೆ ಕಿ ರಾಂಗೆ. ಇವ್ರದ್ದು ಅಂತೂ ಗೋವಿಂದ ಅನ್ನೋ ಥರ ಮಾಯೆ ಗುಂಡೆ ಹೊಡೆದು ಬಿಡ್ತದೆ. ಒಳ್ಳೆದು ಅವರಿಗೆ ರಿಯಲೈಸೇಷನ್ನೇ ಆಗಲ್ಲ ಇದು ತಪ್ಪು ಅಂತ. सदा अपने को अपने रंग को राइट ही सिद्ध करते हैं, अर्थात सत्यता की महसूसता शक्ति नहीं है. तो अपने को चेक करो कि मैं कौन हूँ. ಇದು ಅಂಡರ್ಲೈನ್ ಮಾತು. ಅಂದರೆ ಇವ್ರದ್ದು ಪುರುಷಾರ್ಥನೇ ಝೀರೋ ಆಗಿ ಹೋಗ್ಬಿಡ್ತಲ್ಲ ಪಾಪ. ಏನು ಹೇಳ್ತಿದ್ದಾರೆ ಅವರು? ತನ್ನನ್ನು ರಾಂಗ್ ಅಂತ ತಿಳ್ಕೊಳ್ಳೋದೇ ಇಲ್ಲ, ರಿಯಲೈಸೇಷನ್ ಶಕ್ತಿನೇ ಇಲ್ಲ. ತನ್ನ ತಪ್ಪನ್ನೇ ನಾನು ರೈಟು, ನೀವೇ ಸರಿ ಇಲ್ಲ, ನಿಮಗೆ ಅರ್ಥ ಆಗ್ತಿಲ್ಲ, ನಾನು ಸರಿ ಅಂತ ಸಿದ್ಧ ಮಾಡ್ತಾರೆ. ಅಂದರೆ ಸತ್ಯತೆಯ ರಿಯಲೈಸ್ ಮಾಡೋಷ್ಟು ಶಕ್ತಿ ಇಲ್ಲ ಪಾಪ ಅವರಿಗೆ. ರೈಟ್ ರಾಂಗ್ ಜ್ಞಾನ ಅಜ್ಞಾನನೇ ಅರ್ಥ ಆಗಲಿಲ್ಲ ಅಂದರೆ ಇನ್ನವರು ಏನು ಪಾಪ ಪುರುಷಾರ್ಥ, ಏನು ಪ್ರಾರಬ್ಧ ತಗೋತಾರೆ? ನಾನೇ ರೈಟ್ ಅಂದ್ಕೊಳ್ಳೋರು ಅಂದರೆ ಎಲ್ಲ ಕ್ಯಾಶುವಲ್ ನಡೆಯುತ್ತೆ, ಏನಂತೆ ಎಲ್ಲ ರೈಟೇ, ಎಷ್ಟಾಗುತ್ತೋ ಹೆಂಗಾಗುತ್ತೋ ಹಿಂಗೆ. ತೋ ಅಪ್ನೇ ಆಪ್ಕೋ ಚೆಕ್ ಕರೋ ಕಿ ಮೇ ಕೌನು. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ ನಾನು ಯಾರು ಅಂತ. ಇದು ತುಂಬ ಇಂಪಾರ್ಟೆಂಟ್. बाप दादा ने देखा कि वर्तमान समय के प्रमाण सदा और सहज सफलता किन बच्चों ने प्राप्त किया है, इसमें भी अंतर है. ತಂದೆ ನೋಡಿದ್ರು ವರ್ತಮಾನ ಸಮಯ ಪ್ರಮಾಣ ಸದಾ ಮತ್ತು ಸಹಜ ಸಫಲತೆ ಯಾವ್ಯಾವ ಮಕ್ಕಳು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಅದರಲ್ಲಿನೂ ಅಂತರ ಇದೆ. ಸದಾ ಮತ್ತು ಸಹಜ ಸಫಲತೆ. एक है सहज सफलता प्राप्त करने वाले और दूसरे है मेहनत और सहज, दोनों के बाद सफलता पाने वाले. जो सहज और सदा सफलता प्राप्त करते हैं उनका मूल आधार क्या देखा. ಇಲ್ಲಿನೂ ಎರಡು ಥರ ಸಹಜ ಸಫಲತೆಯನ್ನು ಪಡ್ಕೊಳ್ಳೋರಲ್ಲಿ ಸದಾ ಅಂಡ್ ಸಹಜ ಸಫಲತೆ ಅಂತರ ಏನಪ್ಪ ಅಂದರೆ, ಒಂದು ಸಹಜ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಡೋರು, ಈಸಿಯಾಗಿ ಯಾವ ಕಷ್ಟಪಡಲ್ಲ. ಇನ್ನೊಂದು ಪರಿಶ್ರಮ ಪಡ್ತಾ ಸಹಜವಾಗಿ ಸಫಲತೆ, ಸ್ವಲ್ಪ ಕಷ್ಟಪಡ್ತಾರೆ ಆದ್ರೂ ಸಫಲತೆ ಸಿಗ್ತದೆ. ಎರಡೂ ಇದೆ, ಕಷ್ಟ ಪ್ಲಸ್ ಸಹಜ, ಈ ಥರ ಸಫಲತೆಯನ್ನು ಪಡ್ಕೊಳ್ಳೋರು. ಬಟ್ ಯಾರು ಸಹಜ ಮತ್ತು ಸದಾ ಸಫಲತೆಯನ್ನು ಪಡ್ಕೊಳ್ತಾರೆ, ಸದಾ ಸಫಲತೆ ಮತ್ತು ಈಸಿಯಾಗಿ ಯಾವ ಕಷ್ಟಪಡಲ್ಲ, ಅವರ ಆಧಾರ ಏನು? ಯಾಕೆ ಅವ್ರಿಗೆ ಮಾತ್ರ ಸದಾ ಸಫಲತೆ, ಸಹಜ ವಿಜಯ, ಸದಾ ವಿಜಯ ಯಾಕಾಗುತ್ತೆ ಅವ್ರದ್ದು? ಏನು ನೋಡಿದೆ ಅದರ ಆಧಾರನ ಅಂದರೆ ಬಾಬಾ ಹೇಳ್ತಿರೋದು, जो आत्माएं सदा स्वयं को निर्माण चित्त की विशेषता से चलाते हैं वही सहज सफलता को प्राप्त होते आए हैं. निर्माण शब्द एक है, लेकिन निर्माण स्थिति का विस्तार और निर्माण स्थिति के समय प्रकार, निर्माण स्थिति का भी भिन्न भिन्न प्रकार वो बहुत है, उस पर फिर कोई समय सुनाएंगे. लेकिन ये याद रखना कि निर्माण बनना ही समान है और सर्व द्वारा मान प्राप्त करने का सहज साधन है. निर्माण बनना झुकना नहीं है, लेकिन सर्व को अपनी विशेषता और प्यार में झुकाना है. समझा? ತಂದೆ ಹೇಳ್ತಿರೋದು ಇವ್ರ ವಿಶೇಷತೆ ಏನು? ಯಾವಾಗಲೂ ಸಹಜ ಮತ್ತು ಸದಾ ಸಫಲತೆ. ಕಾರಣ ನಿರ್ಮಾಣತೆ. ಮಾನಶಾನಲ್ಲೂ ಬರಲ್ಲ, ಹಂಬಲ್ ಎಲ್ಲ ಬಾಬಾ ಎಲ್ಲ ಮಾಡಿಸ್ತಿದ್ದಾರೆ, ಎಲ್ಲ ನೋಡ್ತಿದ್ದಾರೆ, ಬಾಬಾ ಹೆಂಗೆ ಹೇಳ್ತಾರೋ ಹಾಗೆ. ಈ ನಿರ್ಮಾಣತೆ ಏನಿದೆ ಇದು ಎಲ್ಲದರಲ್ಲಿ ಬಾಬಾ ಹೇಳ್ತಾರೆ ಸಹಜ ಸಫಲತೆ ತರುತ್ತೆ. ಬಟ್ ನಿರ್ಮಾಣ ಶಬ್ದ ಇರೋದು ಒಂದು ಶಬ್ದ,
ಬಟ್ ಆ ಸ್ಥಿತಿಯ ವಿಸ್ತಾರ ತುಂಬ ಇದೆ. ಮತ್ತು ಆ ಸ್ಥಿತಿಯನ್ನು ಭಿನ್ನ ಭಿನ್ನ ಪ್ರಕಾರದಲ್ಲಿ ಹೆಂಗೆ ಯೂಸ್ ಮಾಡೋದು, ಯಾವ್ಯಾವ ಪರಿಸ್ಥಿತಿಯಲ್ಲಿ, ಅದನ್ನು ಮತ್ತೆ ಹೇಳ್ತೀನಿ ಅಂತಿದ್ದಾರೆ ಬಾಬಾ. ಒಂದು ಸದಾ ನೆನಪಿಟ್ಕೊಳ್ಳಿ, ನಿರ್ಮಾಣವಾಗಿರೋದೇ ಸಮಾನದಲ್ಲಿರೋದು. ಏಕೆ ಪರಮಾತ್ಮ ಎಷ್ಟು ಹೈಯೆಸ್ಟ್, ಆದರೆ ಎಷ್ಟು ನಿರ್ಮಾಣ, ನಿರಹಂಕಾರಿ. ಏನು ನಾವು ಬಾಬನ ಮುಂದೆ ಏನಿದ್ದೀವಿ, ನಾವು ಹೆಂಗೆ ಇದ್ದೀವಿ, ಏನೇ ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ಬಟ್ ನಮ್ಮನ್ನು ಎಷ್ಟು ಸಮಾನ ಸನ್ಮಾನದಲ್ಲಿ ನೋಡ್ತಾ ನಮ್ಮ ಜೊತೆ ಬಾಬಾ ಹೆಂಗೆ ನಡ್ಕೋತಾರೆ. ನೀವೆಲ್ಲ ಯೂಸ್ಲೆಸ್ಗಳು, ನೀವು ಸರಿ ಇಲ್ಲ, ಸರಿ ಇಲ್ಲ, ಸರಿ ಅದೆಂದಾದರೂ ಹೇಳ್ತಾರ? ಅದು ನಿರ್ಮಾಣತೆಯ ಭಿನ್ನ ಭಿನ್ನ ಪ್ರಕಾರ. ವ್ಯವಹಾರದಲ್ಲಿ ಯಾರೇ ಹೆಂಗೆ ಇರಲಿ, ಸಡನ್ನಾಗಿ ಠಕ್ಕಂತ ಯಾರಿಗಾದ್ರೂ ಹರ್ಟ್ ಮಾಡಿಬಿಡೋದು, ಏನಾದರೂ ಅಂದ್ಬಿಡೋದು, ಅಥವಾ ಆವೇಶದಲ್ಲಿ ಬಂದುಬಿಡೋದು, ಹೆಚ್ಚು ಕಡಿಮೆ ಆಗೋದು, ಇವೆಲ್ಲ ನಿರ್ಮಾಣತೆ ಅಲ್ಲ. ನಮಗೆ ಆ ಅಧಿಕಾರಗಳು ಕೊಟ್ಟಿಲ್ಲ ಬಾಬಾ. ಇದು ಎಲ್ಲ ರಿಯಲೈಸ್ ಆಗ್ತಾ ಹೋಗಬೇಕು. ಇದೆಲ್ಲ ವ್ಯವಹಾರ ಶುದ್ಧಿ, ಇಂದ್ರಿಯಗಳ ಪ್ರವೃತ್ತಿ, ಕರ್ಮ ಮಾಡೋ ಶುದ್ಧಿ. ನಿರ್ಮಾಣ ಅದು ತುಂಬ ವಿಸ್ತಾರವಾಗಿದೆ. ಯಾವ್ಯಾವ ಪ್ರಕಾರದಲ್ಲಿ ಸಂಬಂಧಗಳಲ್ಲಿ ಬರುವಾಗ ಇರಬೇಕು ಅದನ್ನು ಆಮೇಲೆ ಹೇಳ್ತೀನಿ ಅಂತಾರೆ. ಬಟ್ ನಿರ್ಮಾಣನೇ ಸಮಾನ. ಸರ್ವದ್ವಾರ ಇನ್ನೊಂದೇನು, ಸರ್ವರ ಮುಖಾಂತರ ಮಾನ ಪ್ರಾಪ್ತಿ ಮಾಡಿಕೊಳ್ಳೋ ಸಹಜ ಸಾಧನೆ. ಅಂದರೆ ಎಲ್ಲರಿಂದ ನಿಮಗೆ ರೆಸ್ಪೆಕ್ಟ್ ಸಿಗಬೇಕಂದ್ರೆ ನೀವು ಹಂಬಲ್ಲಾಗಿರಬೇಕಾಗುತ್ತೆ. ಬಾಬಾ ನಿರ್ಮಾಣ ಎಷ್ಟು ಯಾರ ಮುಂದೆ ಜಿ ಬಾಬಾ, ಹಜೂರ್ ಬಾಬಾ, ಬಾಬಾ ಹಾಜಿರ್ ನಿನ್ನ ಶ್ರೀಮತದ ಮೇಲೆ ಅಂತ ಇರ್ತಾರೆ. ಸಂಬಂಧಗಳಲ್ಲಿನೂ ಅವ್ರು ನಿರ್ಮಾಣವಾಗಿರ್ತಾರೆ, ಈಗೋ ಇರಲ್ಲ. ಬಾಬನ ಮುಂದೆ ಮಾತ್ರ ನಾನು ಆಜಿ ಮಾಡ್ತೀನಿ, ಇನ್ನು ಸಂಬಂಧಗಳಲ್ಲಿ ಹಂಗಿಲ್ಲ. ಎಲ್ಲಿ ಶ್ರೀಮತ ಇದೆಯೋ ಅಲ್ಲಿ ಸದಾ ನಮ್ರನಾಗಿ ನಡೆಯೋದಂದರೆ, ನಾನೇನು ತಲೆ ಬಾಗ್ತಿದ್ದೀನಿ ಅಂತ ಅಲ್ಲ, ತಲೆ ಬಾಗೋದ್ರ ಅರ್ಥ ಅಲ್ಲ. ಆದರೆ ಸರ್ವರನ್ನು ಅಪ್ನಿ ವಿಶೇಷತೆ ಅವ್ರ ಪ್ಯಾರ ಸೆ ಜುಕಾನ್, ಅನ್ಯರನ್ನು ನಿಮ್ಮ ವಿಶೇಷತೆಯಿಂದ, ನಿಮ್ಮ ಪ್ರೀತಿಯಿಂದ ತಲೆ ಬಾಗಿಸೋದು. ನೀವೆಷ್ಟು ಹಂಬಲ್ಲಾಗಿ ಪ್ರೀತಿಯಿಂದ ಎಲ್ಲರನ್ನು ನಡೆಸ್ಕೋತಿರೋ ಅವ್ರು ತಲೆ ಬಾಗ್ತಾರೆ. ಸಮಜಾ ಅಂತಿದ್ದಾರೆ ಬಾಬಾ. ಅಂದರೆ ನಾನು ಎಲ್ಲ ಕೊಟ್ಟರು, ಎಲ್ಲ ಶಕ್ತಿಗಳನ್ನು ಕೊಟ್ಟರು ನೀವೇನಕ್ಕೆ ಈ ಥರ ಮಾಡ್ತಿದ್ದೀರಾ ಅನ್ನೋದನ್ನು ಕ್ಲಿಯರ್ ಮಾಡ್ತಿದ್ದಾರೆ. ಸಭೀನೇ ರಿಸಲ್ಟ್ ಸುನೀನಾ, ಸಮಯ ಆಪ್ಕಾ ಇಂತಜಾರ್ ಕರ್ ರಹಾ ಹೈ और आप क्या कर रहे हो. ರಿಸಲ್ಟ್ ಅಂತೂ ಕೇಳಿದ್ರಿ. ನಾನು ಎಲ್ಲ ಶಕ್ತಿಯನ್ನು ಎಲ್ಲ ಮಕ್ಕಳಿಗೆ ಒಂದೇ ಟೈಮಲ್ಲಿ ಪೂರ್ಣವಾಗಿ ಕೊಟ್ಟರು ನೀವು ಯಾಕೆ ಉಪಯೋಗಿಸೋಕ್ಕಾಗ್ತಿಲ್ಲ, ಉಪಯೋಗಿಸ್ತಿಲ್ಲ ಅಂದರೆ ಏನು ಕಾರಣ, ನಿವಾರಣೆ ಎಲ್ಲ ಹೇಳ್ಬಿಟ್ರಲ್ವಾ. ರಿಸಲ್ಟ್ ಕೇಳಿದ್ರಿ. ಸಮಯ ನಿಮ್ಮನ್ನು ಕಾಯ್ತಾ ಇದೆ ಮಕ್ಕಳೇ, ನೀವೇನು ಮಾಡ್ತಾ ಇದ್ದೀರಾ? ಟೈಮ್ ಈಗಿದು ಸಾಕು. ಪ್ರಕೃತಿ ಏನು ಹೇಳ್ತಿದೆ, ಬಾಬಾ ಇದು ಎಂಡ್ ಮಾಡಿಬಿಡೋಣ ಅಂತಿದೆ. आप समय का इंतज़ार कर रहे हो, मालिक के बालक हो ना. समय आपका इंतज़ार कर रहा है कि ये मेरे मालिक मुझ समय को परिवर्तन करेंगे. वो इंतज़ार कर रहा है और आपको इंतज़ाम करना है, इंतज़ार नहीं. ತಂದೆ ಹೇಳೋದು, ಸಮಯ ನಿಮಗೋಸ್ಕರ ಕಾಯ್ತಾ ಇದೆ. ಸಮಯ ಚೇಂಜ್ ಆಗಬೇಕು. ಕಲಿಯುಗ ನರಕದ ಸಮಯ ಸ್ವರ್ಗದಲ್ಲಿ ಬದಲಾವಣೆ ಆಗಬೇಕು. ದುಃಖ ಶಾಂತಿಯ ಸಮಯ ಸುಖ ಶಾಂತಿಯ ಸಮಯದಲ್ಲಿ ಚೇಂಜ್ ಆಗಬೇಕು. ಸೊ ಟೈಮ್ ನಿಮಗೆ ಕಾಯ್ತಾ ಇದೆ, ವೆಯ್ಟ್ ಮಾಡ್ತಿದೆ. ನೀವು ನಿಮ್ಮನ್ನು ಅದಕ್ಕೆ ತಕ್ಕಂತೆ ರೆಡಿ ಮಾಡ್ಕೊಳ್ಳಿ. ನೀವು ಟೈಮ್ಗೋಸ್ಕರ ಕಾಯಬೇಡಿ. ಅಂದರೆ ಅಲ್ಲಿ ಡಮಾರ್ ಅಂದರೆ ನಾನು ಇಲ್ಲಿ ಯೋಗದಲ್ಲಿ ಕೂತ್ಕೊಂಡ್ಬಿಡ್ತೀನಿ, ನಾನೆಲ್ಲ ಮಾಡಿಬಿಡ್ತೀನಿ, ಅದು ಮಾಡಬೇಡಿ ಅಂತಿದ್ದಾರೆ ಬಾಬವರು. ಸ್ವಲ್ಪ ಸ್ವಲ್ಪ ಈಗಿನ್ನ ವಿನಾಶ ಶುರುವಾಗ್ತಿದೆ ಬಿಡ್ರಿ, ಇನ್ನೂ ಸ್ವಲ್ಪ ಟೈಮ್ ಇದೆ. ಅದು ಟೈಮನ್ನು, ಅಥವಾ ಬ್ರಹ್ಮ ಬಾಬನ 100 ವರ್ಷ ಅಂದರೆ ಇಷ್ಟು ವರ್ಷ, ಇನ್ನೂ ಇದೆ, ನಾನು ಪುರುಷಾರ್ಥ ಮಾಡ್ಬೋದು, ಇದೆಲ್ಲ ಸಮಯಕ್ಕೆ ನೀವು ವೆಯ್ಟ್ ಮಾಡಬೇಡಿ. ವಿಶ್ವ ಪರಿವರ್ತನೆ ಟೈಮ್ ನಿಮಗೋಸ್ಕರ ಅಲ್ಲ ಅನ್ನೋದು ಬಾಬವ್ರು ಮೊದಲೇ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ನಿಮ್ಮನ್ನು ಇಂತಜಾಮ್ ಅಂದರೆ ನಮ್ಮನ್ನು ನಾವು ರೆಡಿ ಮಾಡ್ಕೋಬೇಕು. सर्व को संदेश देने का और समय को संपन्न बनाने का इंतज़ाम करना है.
ಏನು ರೆಡಿ ಆಗಬೇಕಂದ್ರೆ ಎಲ್ಲರಿಗೆ ಸಂದೇಶ ಕೊಟ್ಟು ನೀವು ರೆಡಿ ಆಗಬೇಕು, ಯಾರು ಒಬ್ಬರು ಉಳ್ಕೋಬಾರ್ದು. ಇನ್ನೊಂದು, ಸಮಯ ಸಂಪನ್ನ ಮಾಡಲಿಕ್ಕೆ ನೀವು ನಿಮ್ಮನ್ನು ರೆಡಿ ಮಾಡ್ಕೋಬೇಕು. ಸಮಯ ಸಂಪನ್ನ ಆಗೋದೇನೆಂದರೆ, ಪ್ರತಿ ಟೈಮ್ ನಾನು ನಂದು ಸಂಪನ್ನ ಸ್ವರೂಪ ಏನಿದೆ ಅದರಲ್ಲಿ ನಾನು ಇರಬೇಕು. ಅದಕ್ಕೆ ನೀವು ರೆಡಿ ಆಗ್ರಿ. ये दोनों कार्य संपन्न हो तब समय का इंतज़ार पूरा हो. ಇವೆರಡೂ ಕೆಲಸ ನೀವು ಮಾಡಿಬಿಟ್ರೆ ಸಮಯ ನಿಮಗೋಸ್ಕರ ಏನು ವೆಯ್ಟ್ ಮಾಡ್ತಿದೆಯಲ್ಲ ಪೂರ ಆಗಿಬಿಡುತ್ತೆ. तो ऐसा इंतज़ाम सब कर रहे हो ना, किस गति से. ಈ ಥರ ನೀವೆಲ್ಲರೂ ಮಾಡ್ತಿದ್ದೀರಾ. ಹಾಂ ಬಾಬಾ, ಸಂದೇಶನೂ ಕೊಡ್ತಿದ್ದೀವಿ, ಹೌದು, ನಾವು ಸಂಪೂರ್ಣರಾಗೋಕ್ಕೂ ಸಮಯ ಸಂಪೂರ್ಣ ಮಾಡಲಿಕ್ಕೆ ಪುರುಷಾರ್ಥ ಮಾಡ್ತಿದ್ದೀವಿ. ಬಟ್ ಬಾಬಾ ಕೇಳಿದ್ರೆ ಯಾವ ಗತಿ, ಸ್ಪೀಡ್ ಯಾವುದು ನಿಮ್ಮದು? ಯಾಕೆಂತಂದರೆ ಇರುವೆನೂ ಹೋಗುತ್ತೆ, ರಾಕೆಟ್ ಹೋಗುತ್ತೆ, ಸ್ಪೀಡಲ್ಲಿ ಎಷ್ಟು ದೊಡ್ಡ ಅಂತರ ಅಲ್ವಾ. समय को देख आप भी कहते हो कि बहुत फास्ट समय बीत रहा है, इतने वर्ष कैसे पूरा हो गए वो सोचते हो ना. ನೀವು ಯೋಚನೆ ಮಾಡ್ತೀರಲ್ಲ, ಟೈಮ್ ತುಂಬ ಬೇಗ ಹೋಗ್ತಿದೆ. ಈಗಂತೂ ರಾಕೆಟ್ ಸ್ಪೀಡಲ್ಲಿ ಹೋಗ್ತಿದೆ ಟೈಮ್. ಬೆಳಗ್ಗೆ ಆಗೋದು ಸಂಜೆ ಆಗೋದು ಗೊತ್ತಾಗಲ್ಲ, ತಿಂಗಳುಗಳು ವರ್ಷಗಳು ಓಡೋಗ್ತಾ ಇದೆ. ನೀವು ಯೋಚನೆ ಮಾಡ್ತೀರಲ್ಲ ಇಷ್ಟು ವರ್ಷಗಳು ಮುಗೀತು ಅಂತ. ಅವ್ಯಕ್ತ ಬಾಪ್ ಕಿ ಪಾಲನಾ ಕೋ ಕಿತ್ನಾ ವರ್ಷ ಹೋ ಗए, कितना फास्ट समय चला गया और आपकी गति क्या है. ಅವ್ಯಕ್ತ ಬಾಬನ ಸಮಯನೂ ಹೋಗ್ತಾ ಇದೆ. ಈಗಂತೂ ಪೂರನೇ ಆಗೋಯ್ತಲ್ಲ, ಅವ್ಯಕ್ತ ಮಿಲನೂ ಪೂರ ಆಗೋಯ್ತು, ಸಾಕಾರ ಮಿಲನೂ ಪೂರ ಆಯಿತು. ಎಷ್ಟೊಂದು ಟೈಮ್ ಆಗೋಯ್ತು ಯೋಚನೆ ಮಾಡ್ತೀರಲ್ಲ. ಆದರೆ ಆಪ್ಕಿ ಗತಿ ಕ್ಯಾ ಹೈ, ಎಲ್ಲರಿಗೆ ಸಂದೇಶ ಕೊಡೋ ಸ್ಪೀಡ್ ಏನು, ನಿಮ್ಮನ್ನು ನೀವು ಸಂಪನ್ನ ಮಾಡ್ತಾ ಸಮಯ ಸಂಪನ್ನ ಮಾಡಿಕೊಳ್ಳೋ ಸ್ಪೀಡ್ ಏನು, ವಾಟ್. ಬಹಳ ಮುಖ್ಯವಾದ ವಿಷಯ ಇದು. फास्ट है या फास्ट चलकर कभी कभी थक जाते हो फिर रेस्ट करते हो. ಫಾಸ್ಟ್ ಇದ್ದೀರೋ, ಫಾಸ್ಟ್ ನಡೆದು ಒಂದೊಂದು ಸಾರಿ ಯೋ ಬಾಬಾ ಸುಸ್ತಾಗ್ಬಿಡ್ತು ಅಂತಿರೋ, ಫಿರ್ ರೆಸ್ಟ್ ಕರ್ತೇವೋ, ಅಯ್ಯೋ ತುಂಬ ಸೇವೆ ಮಾಡಿದ್ಬಿಟ್ವಿ ಈಗ ರೆಸ್ಟ್ ಬೇಕು, ತುಂಬ ಪುರುಷಾರ್ಥ ಮಾಡಿಬಿಟ್ಟೆ ಇವತ್ತು ಆರಾಮಾಗಿರ್ತೀನಿ. ನೋ, कर रहे हैं या ड्रामा के बंधन में बंधे हुए हो. ಮಾಡ್ತಿದ್ದೀರೋ ಅಥವಾ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದೀವಿ ಅಂತಿರೋ. ಲೇಕಿನ್ ಗತಿ ಕ್ಯಾ ಹೇ ಇಸ್ಕೋ ಚೆಕ್ ಕರೋ. ನಿಮ್ಮ ಇವೆರಡೂ ಕಾರ್ಯ ಮಾಡೋ ಸ್ಪೀಡ್ ಏನು ಖಂಡಿತ ಚೆಕ್ ಮಾಡ್ಕೊಳ್ಳಿ. ಸೇವಾ ಹೋ ರही है, पुरुषार्थ हो रहा है, आगे बढ़ रहे हैं, ये तो ठीक है. लेकिन अभी क्या करो, अब गति को ಚೆಕ್ करो. ಹಾಂ ಬಾಬಾ, ಸೇವೆ ಮಾಡ್ತಾ ಇದ್ದೀವಿ, ಪುರುಷಾರ್ಥನೂ ಮಾಡ್ತಾ ಇದ್ದೀವಿ, ಮುಂದುವರಿತಾ ಇದ್ದೀವಿ ಬಾಬಾ, ನಿಂತಿಲ್ಲ, ಹಿಂದೆ ಹೋಗ್ತಿಲ್ಲ, ಇದೆಲ್ಲ ಸರಿ ಮಕ್ಕಳೇ. ಬಟ್ ಯಾವ ಸ್ಪೀಡಲ್ಲಿ ಪುರುಷಾರ್ಥ, ಯಾವ ಸ್ಪೀಡಲ್ಲಿ ಮುಂದುವರಿತಿದ್ದೀರಾ? ಸೆಕೆಂಡ್ ಮುಂದುವರಿತಿದ್ದೀರೋ? ಸೆಕೆಂಡ್ ತೀವ್ರ ಪುರುಷಾರ್ಥ ಇದೆಯಾ ಅಂದ್ರೆ ಅರ್ಥಾತ್ ಸೆಕೆಂಡ್ ಶ್ರೀಮತದ ಆ್ಯಕ್ಯುರೇಟ್ ಹೆಜ್ಜೆ, ಅದು ಯಥಾರ್ಥ ನೆನಪು. ಚೆಕ್ ಕರೋ ಅಂತಿದ್ದಾರೆ. ಸಿರ್ಫ್ ಚಲನೆ ಕೋ ಚೆಕ್ ನೈ ಕರೋ, गति को चेक करो, स्पीड को चेक करो, समझा सभी अपना काम कर रहे हो ना. ಇಲ್ಲಿ ಮತ್ತೆ ಅಂಡರ್ಲೈನ್ ಮಾಡಿಸ್ತಿದ್ದಾರೆ, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿ ನಡೀತಿದ್ದೀವಿ ಅಂತ ಚೆಕ್ ಮಾಡ್ಕೋಬೇಡಿ ಬಾಬಾ, ನಿನ್ನ ಮಕ್ಕಳಾಗೆ ನಡೀತಿದ್ದೀವಿ, ನಿಮ್ಮ ಜ್ಞಾನ ಮಾರ್ಗದಲ್ಲೇ ಯೋಗದಲ್ಲೇ ನಡೀತಾ ಇದ್ದೀವಿ, ಪುರುಷಾರ್ಥನೂ ಮಾಡ್ತಿದ್ದೀವಿ, ಮುಂದುವರಿತಿದ್ದೀವಿ ಗೊತ್ತಾ, ನಾವೇನು ಹಿಂದೆ ಹೋಗ್ತಿಲ್ಲ. ಆದರೆ ಯಾವ ಸ್ಪೀಡಲ್ಲಿ ಇದು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ಅರ್ಥ ಆಯ್ತಾ? ಸ್ಪೀಡ್ ಬೇಕು ನನಗೆ, ಸ್ಪೀಡ್. ಎಲ್ಲರೂ ನಿಮ್ಮ ಕೆಲಸ ಕಾರ್ಯ ಮಾಡ್ತಿದ್ದೀರಲ್ವ, ಪುರುಷಾರ್ಥದ ಕಾರ್ಯ ಸ್ಪೀಡಲ್ಲಿ ಬರೋದಕ್ಕೆ. अच्छा, चारों ओर के सदा बाप के आगे जी हाजिर करने वाले, सदा मास्टर सर्वशक्तिवान बन सर्व शक्तियों को स्वयं के ऑर्डर में चलाने वाले, सर्व शक्तियाँ जी हाजिर का पाठ बजाने वाली, ऐसे सदा सफलता मूर्त आत्माएं, सदा हर कर्म में याद का स्वरूप अनुभव करने वाले और कराने वाले, ऐसे अनुभवी आत्माओं को सदा हर कर्म में, संबंध में, संपर्क में निर्माण बन
विजयी रतन बनने वाले ऐसे सहज सफलता मूर्त श्रेष्ठ बच्चों को बाप दादा का याद प्यार और नमस्ते. ಮೂಲ ಮಾತು ಸದಾ ತಂದೆ ಮುಂದೆ ಜಿ ಹಾಜೀರ್ ಬಾಬಾ, ಹಜೂರ್ ಬಾಬಾ, ಹಾಜೀರ್ ಬಾಬಾ, ಜಿ ಬಾಬಾ. ಆ ಥರ ಮಾಸ್ಟರ್ ಸರ್ವಶಕ್ತಿವಾನಾಗಿ ಸರ್ವಶಕ್ತಿಗಳನ್ನು ಸ್ವಯಂನ ಆರ್ಡರಲ್ಲಿ ನಡೆಸ್ತಕ್ಕಂಥ ಮಕ್ಕಳಿಗೆ ಸರ್ವಶಕ್ತಿಗಳನ್ನು ಜಿ ಹಾಜೀರ್ ಮಾಡೋ ಪಾಠ ಮಾಡ್ತಕ್ಕಂಥವ್ರು. ಅಂತಹ ಮಕ್ಕಳಿಗೆ ಸಫಲತಾ ಮೂರ್ತಿಗಳಿಗೆ ಸದಾ ಪ್ರತಿ ಕರ್ಮದಲ್ಲಿ ನೆನಪಿನ ಸ್ವರೂಪದ ಅನುಭವ ಮಾಡ್ತಾ ಅನ್ಯರಿಗೆ ಮಾಡಿಸ್ತಕ್ಕಂತಹ ಅನುಭವಿ ಆತ್ಮಗಳಿಗೆ ಸದಾ ಪ್ರತಿ ಕರ್ಮ ಸಂಬಂಧ ಸಂಪರ್ಕದಲ್ಲಿ ನಿರ್ಮಾಣರಾಗಿದ್ದು ವಿಜಯಿ ರತ್ನಗಳಾಗೋರಿಗೆ ಸದಾ ಸಹಜ ಸಫಲತಾ ಮೂರ್ತ ಶ್ರೇಷ್ಠ ಮಕ್ಕಳಿಗೆ ತಂದೆಯ ನೆನಪು ಪ್ರೀತಿ ಹಾಗೂ ನಮಸ್ತೆ. हम सभी बच्चों की भी बाप दादा को याद प्यार गुड मॉर्निंग नमस्ते नमस्ते नमस्ते. ಥ್ಯಾಂಕ್ ಯು, ಶುಕ್ರಿಯ ಬಾಬಾ. ಈಗ ಪಾರ್ಟಿಗಳ ಜೊತೆ ಬಾಬಂದು ಪರ್ಸನಲ್ ಮುಲಾಕಾತ್. ಏನು ಸಾಧಾರಣ ಕರ್ಮ ಮೇ ಭಿ ಊಂಚಿ ಸ್ಥಿತಿ ಕಿ ಝಲಕ್ ದಿಖಾನಾ ಹೈ ಫಾಲೋ ಫಾದರ್. ಅಂದರೆ ರುಟೀನ್ ಸಾಧಾರಣ ಕಾರ್ಯಗಳಲ್ಲಿ ಬರ್ತಾ ಇದ್ರೂ ಸ್ಥಿತಿಯ ಮಹಾನತೆಯ ಆಧಾರದ ಮೇಲೆ ಫಾಲೋ ಫಾದರ್ ಮಾಡೋರು. ಸದಾ ಸಂಗಮಯುಗಿ ಪುರುಷೋತ್ತಮ ಆತ್ಮ ಹೇನಾ ಐಸೆ ಅನುಭವ ಕರ್ತೆ ಹೋ. संगम युग का नाम ही है पुरुषोत्तम, अर्थात पुरुषों से उत्तम पुरुष बनाने वाला युग है ना. तो संगम युगी होना, आप सभी पुरुषोत्तम बने होना. आत्मा पुरुष है और शरीर प्रकृति है. तो पुरुषोत्तम अर्थात उत्तम आत्मा हूँ. इट्स दೊಡ್ಡ ಪರಿಭಾಷೆ. ಅಟೆನ್ಷನ್ ಪ್ಲೀಸ್. ಸಂಗಮ ಯುಗಿ ಪುರುಷೋತ್ತಮ ಆತ್ಮಗಳಂತ ಅನುಭವ ಮಾಡ್ತೀರಾ. ಪುರುಷ ಆತ್ಮ, ಸೊ ಉತ್ತಮ. ಸಂಗಮ ಯುಗದ ಹೆಸರನ್ನೇ ಪುರುಷೋತ್ತಮ, ಕಲ್ಯಾಣಕಾರಿ ಸಂಗಮ ಯುಗ ತಾನೆ. ಪುರುಷೋತ್ತಮ ಅಂದರೆ ಪುರುಷ, ಉತ್ತಮ ಪುರುಷನನ್ನು ಮಾಡೋ ಯುಗ. ನಾವು ಸಾಧಾರಣ ಆತ್ಮಗಳು, ಪುರುಷ ಅಂದರೆ ಆತ್ಮ, ನಮ್ಮನ್ನು ಉತ್ತಮ ಮಾಡ್ತಕ್ಕಂತಹ ಯುಗ ಇದು. ಈ ಥರ ಸಂಗಮ ಯುಗಿಗಳಲ್ವಾ, ನೀವೆಲ್ಲ ಪುರುಷೋತ್ತಮರಲ್ವ ಮಕ್ಕಳೇ. ಆತ್ಮ ಪುರುಷ, ಶರೀರ ಪ್ರಕೃತಿ. ತೋ ನೀವು ಪುರುಷೋತ್ತಮ ಅಂದರೆ ಆತ್ಮ ಉತ್ತಮನಾಗಿದ್ದೀನಿ, ನಾನು ಉತ್ತಮ ಪುರುಷಾತ್ಮ. ಸಬ್ಸೆ ನಂಬರ್ 1 ಪುರುಷೋತ್ತಮ ಕೌನ್ ಹೈ? ಎಲ್ಲರಿಗಿಂತ ನಂಬರ್ 1 ಪುರುಷೋತ್ತಮರು ಯಾರು? ಅಲ್ಲಿ ಯಾರೋ ಉತ್ತರ ಹೇಳ್ತಾರೆ, ಬ್ರಹ್ಮ ಬಾಬಾ ಅಂತ. इसलिए ब्रह्मा को आदिदेव कहा जाता. फरिश्ता ब्रह्मा भी उत्तम हो गया ना, और फिर भविष्य में देवात्मा बनने के कारण पुरुषोत्तम बने. लक्ष्मी नारायण को भी पुरुषोत्तम कहेंगे ना. ಅದಕ್ಕೆ ಬ್ರಹ್ಮ ತಂದೆ ಎಕ್ಸ್ಟ್ರೀಮ್ ಉತ್ತಮ ಪುರುಷನಾಗಿರೋ ಕಾರಣ ಆದಿದೇವ ಅಂತ ಹೇಳಲಾಗುತ್ತೆ. ಭವಿಷ್ಯದಲ್ಲಿನೂ ದೇವಾತ್ಮನಾಗೋ ಕಾರಣ ಅವರು ವಿಶೇಷ ಪುರುಷೋತ್ತಮ. ಲಕ್ಷ್ಮೀನಾರಾಯಣನನ್ನು ಪುರುಷೋತ್ತಮ ಅಂತ ತಾನೇ ಹೇಳ್ತಾರೆ. तो पुरुषोत्तम युग है, पुरुषोत्तम मैं आत्मा हूँ. पुरुषोत्तम आत्माओं का कर्तव्य भी सर्वश्रेष्ठ है. उठा, खाया, पिया, काम किया, ये साधारण कर्म नहीं. साधारण कर्म करते श्रेष्ठ स्थिति, श्रेष्ठ स्मृति, श्रेष्ठ स्थिति हो. जो देखते ही महसूस करे ये कोई साधारण व्यक्ति नहीं. ಇದು ಬಾಬಾ ಹೇಳ್ತಿರೋದು. ಪುರುಷೋತ್ತಮರಂದರೆ ನಿಮ್ಮ ಕರ್ತವ್ಯಗಳು ಸರ್ವಶ್ರೇಷ್ಠ ಇರಬೇಕು. ಹಂಗಲ್ಲ ಎದ್ದೆ ಏನೋ ಕೆಲಸ ಮಾಡಿದೆ, ಊಟ ಮಾಡಿದೆ, ನೀರು ಕುಡ್ದೆ, ಏನೋ ಮಾಡಿಕೊಂಡು ಸಾಧಾರಣ ಕರ್ಮದಲ್ಲಿ ಇರೋದಲ್ಲ. ಇದೆಲ್ಲ ಸಾಧಾರಣ ಕರ್ಮ, ರೂಟೀನ್ ಶರೀರ ನಿರ್ವಹರ್ತ ಅಥವಾ ಇನ್ನು ಸೇವಾ ನಿರ್ವಹರ್ತ ಅಥವಾ ನೀವು ಪ್ರವೃತ್ತಿಯಲ್ಲಿ ನಿಮ್ಮ ಕರ್ತವ್ಯ ನಿರ್ವಹರ್ತ ಮಾಡ್ತಾ ಸ್ಮೃತಿ ಶ್ರೇಷ್ಠ, ಸ್ಥಿತಿ ಶ್ರೇಷ್ಠವಾಗಿರೋದು. ಸಮರ್ಥ ಸ್ಮೃತಿಗಳಲ್ಲಿ, ಸಮರ್ಥ ಆತ್ಮಿಕ ಸ್ಥಿತಿಯಲ್ಲಿ ಬಾಬಾ ನೆನಪಲ್ಲಿರೋದು. ನಿಮ್ಮನ್ನು ನೋಡಿದ ತಕ್ಷಣ ಅನ್ಯರಿಗೆ ಅರ್ಥ ಆಗಬೇಕು, ಇವರು ಸಾಧಾರಣರಲ್ಲ, ಇವರು ಶ್ರೇಷ್ಠ ವ್ಯಕ್ತಿಗಳು.
जैसे जो हसली हीरा होगा ना, वो कितना भी धूल में छिपा हुआ हो लेकिन अपनी चमक ज़रूर दिखाएगा, छिप नहीं सकता। तो आपकी जीवन भी हीरे ತುಲ್ಯ है ना। ಈಗ ವಜ್ರನ ನೀವು ಮಣ್ಣಲ್ಲಿ ಹಾಕ್ರಿ, ಅಲ್ಲಿ ಡಸ್ಟ್ ಅದ್ರ ಮೇಲಿದ್ರೂ ಅದು ಹೊಳಿತಾ ಇರುತ್ತೆ, ಅದು ತನ್ನ ಗುಣ ಬಿಡಲ್ಲ, ಹೊಳೆಯೋ ಗುಣನ. ಹಂಗೆ ನೀವು ಮಕ್ಕಳು ವಜ್ರ ಸಮಾನ ಜೀವನದವರಲ್ವಾ. ಸೊ ನಿಮ್ಮ ಶ್ರೇಷ್ಠ ಸ್ಮೃತಿಗಳ ಶ್ರೇಷ್ಠ ಸ್ಥಿತಿಯ ಹೊಳಪು ಅನ್ಯರಿಗೆ ಅನುಭವಕ್ಕೆ ಬರಬೇಕು. कैसे भी वातावरण में हो, कैसे भी संगठन में हो, लेकिन जैसे हीरा अपनी चमक छिपा नहीं सकता, ऐसे पुरुषोत्तम आत्माओं की श्रेष्ठ झलक सबको अनुभव होना चाहिए. तो ऐसे है, या दफ्तर में जाकर, काम में जाकर आप भी वैसे ही साधारण हो जाते हो. क्या करते हो? अभी गुप्त में हो, काम भी साधारण है, इसलिए पांडवों को गुप्त रूप में दिखाया है. गुप्त रूप में राजाई नहीं की, सेवाई की. दूसरों के राज्य में ಗೌರ್ಮೆಂಟ್ ಸರ್ವೆಂಟ್ ಕೇಳಾತೆ ಹೋನಾ. ತಂದೆ ಹೇಳೋದು, ವಾತಾವರಣ ಎಂಥದೇ ಇರಲಿ, ಎಂಥದೇ ಸಂಘಟನೆಯ ಮಧ್ಯದಲ್ಲಿದ್ದೀರ, ಆದರೆ ವಜ್ರ ಹೆಂಗೆ ತನ್ನ ಹೊಳಪನ್ನು ತಾನು ಹೊಳೆಯೋದು ಬಿಡಲ್ವೋ, ಹಂಗೆ ನೀವು ಪುರುಷೋತ್ತಮ ಆತ್ಮಗಳ ಶ್ರೇಷ್ಠ ಹೊಳಪು ಅನ್ಯರಿಗೆ ಅನುಭವಕ್ಕೆ ಬರಬೇಕು. ಭಲೆ ಜ್ಞಾನ ಇಲ್ಲದವ್ರ ಮಧ್ಯೆ ಇರ್ಬೋದು, ಹೆಚ್ಚು ಕಡಿಮೆ ಮಾಡೋವ್ರ ಮಧ್ಯದಲ್ಲಿರ್ಬೋದು, ಬಟ್ ಆದರೆ ನಿಮ್ಮ ಶ್ರೇಷ್ಠ ಸ್ಮೃತಿ ಹಾಗೂ ಸ್ಥಿತಿಯ ಅನುಭವ ಆಗಬೇಕು. ಆಫೀಸಲ್ಲಿರಲಿ, ಯಾವುದೇ ಕೆಲಸ ಕಾರ್ಯದಲ್ಲಿರಲಿ, ಹಂಗೆ ನೋಡಿದ್ರೆ ನೀವು ಸಾಧಾರಣರೇನೆ. ಈಗ ಯಾರೋ ಪ್ರೈಮ್ ಮಿನಿಸ್ಟ್ರು ಅನ್ನೋ ಪ್ರಶ್ನೆ ಇಲ್ಲಲ್ಲ, ಸಾಧಾರಣವಾಗಿದ್ದೀರಾ, ಗುಪ್ತವಾಗಿದ್ದೀರಾ. ಕೆಲಸ ಸಾಧಾರಣ ಇರ್ಬೋದು, ಆದರೆ ಪಾಂಡವರು ಗುಪ್ತ ರೂಪದಲ್ಲಿ ತೋರಿಸಿದ್ದಾರೆ. ಏನಕ್ಕೆ? ಪಾಂಡವರು ಗುಪ್ತ ರೂಪದಲ್ಲಿ ಸೇವೆ ಮಾಡಿದ್ರು. ಪ್ರಾಕ್ಟಿಕಲಿ ನಮ್ಮನ್ನು ಬಾಬಾ ಗುಪ್ತ ರೂಪದಲ್ಲಿ ಇಟ್ಟಿದ್ದಾರೆ, ಸೇವೆ ಮಾಡಿಸ್ತಿದ್ದಾರೆ. ಆದರೆ ಸೇವಾಧಾರಿ ಹೋತೆ ಬಿ ಪುರುಷೋತ್ತಮ. ಸೇವೆ ಮಾಡ್ತಾ ನಿಮ್ಮ ಉತ್ತಮ ಸ್ಮೃತಿ ಸ್ಥಿತಿ ಹೈಯೆಸ್ಟ್ ಏನು ಅನ್ನೋದು ಅನ್ಯರಿಗೆ ನಿಮಗೆ ಅನುಭವಕ್ಕೆ ಬರಬೇಕು, ಅನ್ಯರಿಗೆ ಅನುಭವಕ್ಕೆ ಬರಬೇಕು. ಓ ಜಲಕ್ ಫಲಕ್ ದಿಕ್ಕಾಯಿದೆ. ಆ ಹೊಳಪು, ಆ ಒಂದು ಸ್ಥಿತಿಯ ಪ್ರಭಾವ ಕಾಣಬೇಕಲ್ವಾ. जैसे ब्रह्मा बाप साधारण तन में होते हुए भी पुरुषोत्तम अनुभव होता था. सभी ने सुना है ना, देखा है या सुना है. अभी भी अव्यक्त रूप में भी देखते हो, साधारण में पुरुषोत्तम की झलक है. तो फॉलो फादर, ऐसे नहीं साधारण काम कर रहे हैं. माताएं खाना बना रही है, कपड़ा धुलाई कर रही है. काम साधारण हो लेकिन स्थिति साधारण नहीं, स्थिति महान हो, ऐसे है. ಬ್ರಹ್ಮ ತಂದೆ ಹೆಂಗೆ ಸಾಧಾರಣ ಶರೀರದಲ್ಲಿದ್ರೂ ಇವರು ಯಾರೋ ಪುರುಷೋತ್ತಮ ಆತ್ಮ ಅಂತ ಅನುಭವ ಮಾಡಿದ್ರಲ್ಲ. ಬಾಬನ ಮಕ್ಕಳು ಅನುಭವ ಮಾಡೋದು ಬಿಡಿ, ಜ್ಞಾನ ಇಲ್ಲದವರು ಬಾಬಾ ಸ್ಟೇಷನಲ್ಲಿ ಇಳಿದ್ರೆ ಬಾಬಾನ ನೋಡಿದ ತಕ್ಷಣ ಎಲ್ಲ ಹಂಗೆ ನಿಂತ್ಕೊಂಡ್ಬಿಡೋರು. ಬಾಬಾ ಮರೆಯಾಗೋವ್ರಿಗೂ ನೋಡ್ತಾ ಇದ್ರು, ಅವ್ರಿಗೇನೋ ಆಕರ್ಷಣೆ. ಅದಲ್ವಾ ಪುರುಷೋತ್ತಮ ಸ್ಥಿತಿ. ಬಾಬನ ಸ್ಮೃತಿ ಎಷ್ಟು ಶ್ರೇಷ್ಠ ಇದ್ದಿರ್ಬೋದು, ಬಾಬಾವ್ರ ಭಾವನೆಗಳು ಎಷ್ಟು ಪವರ್ಫುಲ್ ಇರ್ಬೋದು, ಅಷ್ಟೂ ಆತ್ಮಗಳನ್ನು ಎಳೆದಿರೋರು. ಎಳೆಯೋದಂದರೆ ತಾಕತ್ತಲ್ಲ. ಹಂಗೆ ಬಾಬಾ ಹೇಳೋದು ಸಾಧಾರಣ ಕಾರ್ಯ ಮಾಡ್ತಿರ್ಬೋದು. ಈಗ ಬಾಬಾ ನಡೆದು ಹೋಗ್ತಿದ್ದಾರೆ ಎಲ್ಲರ ಜೊತೆ, ಆದರೆ ಅವರ ಮಹಾನತೆ, ಆ ದಿವ್ಯತೆ, ಅವ್ರು ಹೆಂಗೆ ಆತ್ಮಗಳನ್ನು ಸ್ಟನ್ ಮಾಡಿಬಿಡ್ತಲ್ವ, ಯಾರಿದು ಅಂತ. ಅಕ್ಕಂದ್ರು ನಾವು ಅಡುಗೆ ಮಾಡ್ತಿರ್ಬೋದು, ತೊಳಿತಿರ್ಬೋದು, ಅಥವಾ ಬಟ್ಟೆ ತೊಳಿತಿರ್ಬೋದು, ಕೆಲಸ ಸಾಧಾರಣ ಇದ್ರೂ ಸ್ಥಿತಿ ಸಾಧಾರಣ ಇರಂಗಿಲ್ಲ. ಸ್ಥಿತಿ ಸದಾ ಮಹಾನ್ ಇರಲಿ. ಹಿಂಗಿದ್ದೀರಾ? ಶ್ರೇಷ್ಠ ಸ್ಥಿತಿಯ ಮಹಾನತೆ. या साधारण काम करते साधारण बन जाते, ಅಥವಾ ಸಾಧಾರಣ ಕಾರ್ಯ ಮಾಡ್ತಾ ಸಾಧಾರಣರಾಗ್ಬಿಡ್ತೀರಾ. ಏನಾಗ್ತೀರಾ ನೀವು? ಜೈಸೆ ದೂಸರೆ ವೈಸೆ ಹಮ್ ನಹಿ. ಅಯ್ಯೋ ಎಲ್ಲರ ಥರನೇ ನಾವು ತಾನೇ, ಏನಂತೆ? ಹಂಗಲ್ಲ, ನೀವು ಎಲ್ಲರ ತರಹ ಅಲ್ಲ. ನೀವು ನನ್ನ ಮಕ್ಕಳು, ನೀವು ಸದಾ ಸಮರ್ಥ ಸ್ಮೃತಿಗಳು. ಪರಮಾತ್ಮ ಜ್ಞಾನ ಕೊಟ್ಟಿರೋದಲ್ಲ, ಜ್ಞಾನ ಎಷ್ಟು ದೊಡ್ಡದು. ಅವ್ರ ಮಕ್ಕಳಂದಮೇಲೆ ನಮ್ಮ ಸ್ಮೃತಿ ಎಷ್ಟು ಪವರ್ಫುಲ್, ಸ್ಥಿತಿ ಹೆಂಗಿರಬೇಕು.
चेहरे पर वो श्रेष्ठ जीवन का प्रभाव होना चाहिए। वो चेहरा ही दर्पण है, इसी से ही आपकी स्थिति को देख सकते। ಇದು ಇಂಪಾರ್ಟೆಂಟ್ ಅಲ್ಲ. महान है या साधारण है, ये इसी चेहरे के दर्पण से देख सकते. स्वयं भी देख सकते हो, दूसरे भी देख सकते. ऐसे ಅನುಭವ ಹೋ. ಎಷ್ಟೇ ಸಾಧಾರಣ ಹೆಂಗೆ ಇದ್ರೂ ನಿಮ್ಮನ್ನು ನೋಡಿ ಅನುಭವಕ್ಕೆ ಬರಬೇಕಲ್ವಾ. ಇದು ತುಂಬ ಇಂಪಾರ್ಟೆಂಟ್ ಅಲ್ವಾ ಅಂತ ಹೇಳ್ತಿದ್ದಾರೆ ಬಾಬವರು. ಸದಾ ಓ ಸ್ಮೃತಿ ಅಂಡ್ ಸ್ಥಿತಿ ಸದಾ ಶ್ರೇಷ್ಠ ಇರಬೇಕು. ಸ್ಥಿತಿ ಶ್ರೇಷ್ಠ ಇದ್ದರೆ ಅದರ ಪ್ರಭಾವ, ಅದರ ಹೊಳಪು ಆಟೋಮೆಟಿಕಲಿ ಎಲ್ಲರಿಗೂ ಅನುಭವ ಆಗುತ್ತೆ. जो समान स्थिति वाले हैं वे सदा बाप के साथ रहते हैं. शरीर से चाहे किसी भी कोने में बैठे हो, किनारे में बैठे हो, पीछे बैठे हो, लेकिन मन की स्थिति में साथ रहते हो. तो इसलिए बाबा कहते हैं, ಏನು ಹೇಳ್ತಿದ್ದಾರೆ, ಯಾವ ರೂಪದಲ್ಲಿನೂ ನಿಮ್ಮನ್ನು ಸಾಧಾರಣ ನೋಡಂಗಿಲ್ಲ. ಸಮಾನ ಸ್ಥಿತಿಯವರಂದರೆ ಸದಾ ಜೊತೆ ಇರೋರು. ಶರೀರದಲ್ಲಿ ಯಾವುದೇ ಮೂಲೆಯಲ್ಲಿ ಕುಳಿತಿದ್ದೀರೋ ಅಥವಾ ಎಲ್ಲೋ ಯಾವುದೋ ಕಿನಾರ ಕೂತಿದ್ದೀರೋ, ಹಿಂದೆ ಕೂತಿದ್ದೀರೋ, ಮನಸ್ಸಿನ ಸ್ಥಿತಿಯಲ್ಲಿ ಸದಾ ತಂದೆಯ ಜೊತೆ ಇದ್ದೀವ. ತಂದೆಯ ಸಮಾನ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋದು, ನೋಡೋದು, ಕೇಳೋದು ಎಲ್ಲ ಇದೆಯಾ, ನಡೆಯೋದು. ಸಾತ್ ವಹಿ रहेंगे जो ಸಮಾನ ಹೋಂಗೆ. ಇದು ಅಂಡರ್ಲೈನ್. ತಂದೆ ಜೊತೆ ಯಾರಿರ್ತಾರೆ ಅಂದರೆ ಯಾರು ಸಮಾನವಾಗಿರ್ತಾರೆ. ಸ್ಥೂಲ್ ಮೇ ಚಾಹೆ ಸಾಮನೆ भी बैठे हो, लेकिन समान नहीं तो साथ नहीं रहते, किनारे रहते. ಸ್ಥೂಲವಾಗಿ ನೀವು ಎದುರಿಗೆ ಕೂತಿರ್ಬೋದು, ಆದರೆ ಸಮಾನರಿಲ್ಲ ಅಂದರೆ ನನ್ನ ಜೊತೆ ಇಲ್ಲ ನೀವು, ಆದರೆ ಪಕ್ಕದಲ್ಲಿದ್ದೀರಾ. तो समीप रहना अर्थात समान स्थिति बनाना, इसलिए सदा ब्रह्मा बाप समान पुरुषोत्तम स्थिति अनुभव उस स्थिति में रहो. ತಂದೆ ಹೇಳ್ತಿರೋದು ಸಮೀಪ ಇರೋದಂದರೆ ಸಮಾನ ಸ್ಥಿತಿಯನ್ನು ಮಾಡ್ಕೊಳ್ಳಿ. ಬ್ರಹ್ಮ ತಂದೆಯ ಸಮಾನ ಪುರುಷೋತ್ತಮ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಇದು ಸಮಾನ ಸ್ಥಿತಿ. ನಾನಾತ್ಮ ಪುರುಷ उत्तम स्थितिಯಲ್ಲಿ ತನ್ನ निजी स्टेजಲ್ಲಿರೋದು. कई बच्चों की चलन और चेहरा लौकिक रीति में भी बाप समान होते हैं ना, तो कहते हैं ना ये तो जैसे बाप जैसा है. तो यहाँ चेहरे की बात तो नहीं, चलन ही चित्र है. ಲೌಕಿಕದಲ್ಲಾದರೆ ಕೆಲವು ಮಕ್ಕಳದು ಅವ್ರ ತಂದೆ ಥರನೇ ಫೇಸ್ ಇರುತ್ತೆ. ಏನು ಹೇಳ್ತಾರೆ, ಇವ್ರು ನೋಡ್ರಿ ಇವ್ರ ತಂದೆ ಥರ ಇದ್ದಾರೆ ಅಂತ. ಹಂಗೆ ಬಾಬಾ ಹೇಳ್ತಿರೋದು, ನಿಮ್ಮ ಚಲನೇ ಚಿತ್ರ. ಹರ್ ಚಲನ್ ಸೆ ಬಾಪ್ ಕ ಅನುಭವ ಹೋ, ಇಸ್ಕೋ ಕೇತೆ ಬಾಪ್ ಸಮಾನ್. ನಿಮ್ಮ ಚಲನೇ, ಇಲ್ಲಿ ಫೇಸ್ ಪ್ರಶ್ನೆ ಇಲ್ಲ, ಬ್ರಹ್ಮ ಬಾಬನ ಥರನೇ ಎಲ್ಲ ಇದ್ದೀವಿ ಅಂತ. ಆದರೆ ನಿಮ್ಮ ಚಲನೆ, ಚಿತ್ರ ಅನ್ಯರಿಗೇನು ಕಾಣಬೇಕು, ಇವರು ಯಾರೋ ಶ್ರೇಷ್ಠ ಪರಮಾತ್ಮನ ಮಕ್ಕಳು ಅನ್ನೋದು ಅನುಭವಕ್ಕೆ ಬರಬೇಕು. ಅಥವಾ ಬ್ರಹ್ಮ ತಂದೆಯ ಮಕ್ಕಳು ಬ್ರಹ್ಮ ಬಾಬನ ಥರನೇ ಎಲ್ಲ ಮಾಡ್ತಾರೆ ಅನ್ನೋದು ಅನುಭವಕ್ಕೆ ಬರಬೇಕು. ಇದಕ್ಕೆ ಹೇಳಲಾಗುತ್ತೆ. ಇಂತಹ ಚಲನೆ, ಪ್ರತಿ ಚಲನೆಯಲ್ಲಿ ಬಾಬವ್ರ ಅನುಭವ ಮಾಡಿಸೋರಿಗೆ ಹೇಳಲಾಗುತ್ತೆ ಬಾಪ್ ಸಮಾನ್. तो समीप रहना चाहते हो या दूर. ಎದುರಿಗಿದ್ದೂ ಈಗ ಅವ್ಯಕ್ತ ಬಾಬನ ಮಿಲನ ಮಾಡುವಾಗ ಎದುರಿಗೆ ಕೂತ್ಕೊಳ್ಳೋರು ಸಮಾನ ಸ್ಥಿತಿ ಇಲ್ಲ ಅಂದರೆ ಅವ್ರ ಸಮೀಪ ಇಲ್ಲ ಅಂತ, ಹತ್ರ ಇಲ್ಲ ಅಂತ. ಎದುರಿಗಿರಿ, ಪಕ್ಕದಲ್ಲಿ ಕೂತೀರಿ, ಬಟ್ ಸಮೀಪ ಇಲ್ಲ. ದೂರ ಇದ್ರೂ ಸಮಾನ ಸ್ಥಿತಿಯಲ್ಲಿದ್ದಾರೆ ಅಂದರೆ ಅವ್ರ ಸಮೀಪರು ಅಂತ. ಬಾಪ್ ಸಮಾನ ಸ್ಥಿತಿ ಬೇಕಲ್ವಾ. ಈಗ ಸಮೀಪ ಇರಬೇಕಂತಿರೋ, ದೂರ ಇರಬೇಕಂತಿರೋ. इस एक जन्म में संगम पर स्थिति में जो समीप रहता है वो परम धाम में भी समीप है और राजधानी में भी समीप है. एक जन्म की समीपता अनेक जन्म समीप बना देंगी. ಈ ಒಂದು ಜನ್ಮದ ಸಂಗಮ ಯುಗದ ಸ್ಥಿತಿ ಏನಿದೆ, ಇದು ಯಾರು ಈ ಸ್ಥಿತಿಯಲ್ಲಿ ಸಮೀಪ ಇರ್ತಾರೆ, ಇದೊಂದು ಜನ್ಮ, ಅವ್ರ ಎಲ್ಲ ಜನ್ಮಗಳಲ್ಲಿ ಸಮೀಪತೆಯ ತತತ್ವ ವರದಾನ ತೊಗೊಂಡ್ಬಿಡ್ತಾರೆ. ಸಮಾನ ಸ್ಥಿತಿಯಲ್ಲಿರೋರು ಸಮೀಪರು,
ಸಮಾನ ಸಮೀಪ ಇದು ಯಾವಾಗಲೂ ಜೊತೆ ಇರೋರು ಯಾವಾಗಲೂ ಅವರಿಗೆ ವರದಾನ ಬಂದ್ಬಿಡುತ್ತೆ. ಅವ್ರ ಪರಮಧಾಮದಲ್ಲೂ ಸಮೀಪ, ರಾಜಧಾನಿಯಲ್ಲಿ ಸಮೀಪ, ಒಂದು ಜನ್ಮದ ಸಮೀಪತೆ ಅನೇಕ ಜನ್ಮಗಳಲ್ಲಿ ಸಮೀಪತೆ ಅಂತಿರುತ್ತೆ. ಎಷ್ಟು ದೊಡ್ಡ ಲಾಟ್ರಿ ಇದು. ಇದು ಒಂದು ಟೈಮ್ ಸಮೀಪ ಇರಬೇಕಂದ್ರೆ ಬಾಬಾ ಹೆಂಗಿದ್ದಾರೆ? ಬಾಬಾ ಜ್ಯೋತಿ ಬಿಂದು ನಿರಾಕಾರಿ ಬಾಬಾ, ಬ್ರಹ್ಮ ಬಾಬಾ ಫರಿಷ್ಠ, ಇವೆರಡೂ ಸ್ಥಿತಿಗಳು ಒಟ್ಟೊಟ್ಟಿಗೆ ಇರಬೇಕು. ಶಿವಬಾಬನ ತರಹ, ಬ್ರಹ್ಮ ತಂದೆಯ ತರಹ ಕರ್ಮದಲ್ಲಿನೂ ಡಬಲ್ ಐಟಾಗೆಲ್ಲ ಮಾಡೋದು ಬಾಬವ್ರ ನೆನಪಲ್ಲಿ. तो हर कर्म को चेक करो, बाप समान है तो करो, नहीं तो चेंज कर दो. पहले चेक करो फिर करो, ऐसे नहीं करने के बाद चेक करो कि ये ठीक नहीं था. ज्ञानी का लक्षण है पहले सोचे फिर करे. अज्ञानी का लक्षण है करके फिर बाद में सोचना. ಇದು ಮುಖ್ಯ ಮಾತು. ತಂದೆ ಹೇಳೋದು ಕರ್ಮದಲ್ಲಿ ಚೆಕ್ ಮಾಡ್ಕೊಳ್ಳಿ, ನಾನು ತಂದೆ ಸಮಾನ ಇದೀನಾ ಇಲ್ವಾ. ನೀವು ಚೆಕ್ ಮಾಡ್ಕೋಬೇಕು, ಮೊದಲು ಚೆಕ್ ಮಾಡಿ ಆಮೇಲೆ ಮಾಡಿರಿ. ಹಂಗಲ್ಲ ಮಾಡಿದ ಮೇಲೆ ಯೋಚನೆ ಮಾಡಿ ಇದು ಸರಿ ಇಲ್ಲ ಅಂತ. ನೋ, ಜ್ಞಾನಿತು ಆತ್ಮನ ಲಕ್ಷಣ ಏನಪ್ಪ ಅಂದರೆ ಮೊದಲು ಯೋಚನೆ ಮಾಡಬೇಕು, ಆಮೇಲೆ ಮಾಡಬೇಕು. ಜ್ಞಾನಿ ಅಂದರೆ ಅದೇ ತಾನೇ. ಮಾಡೋದಕ್ಕೆ ಮುಂಚೆ ನೀವು 10 ಸಾರಿ ಯೋಚನೆ ಮಾಡಿ ನನ್ನ ಸಂಕಲ್ಪ ಸರಿನಾ ಇಲ್ವಾ. ಅಜ್ಞಾನಿ ಅಂದರೆ ಯಾರು? ಎಲ್ಲ ಮಾಡಿದ ಮೇಲೆ ಯೋಚನೆ ಮಾಡ್ತಕ್ಕಂಥವ್ರು. ಇದು ಇಂಪಾರ್ಟೆಂಟು. ಅಂತೂ ಈ ಬಾಬಾ ಹೇಳ್ತಿರೋದು ಅಜ್ಞಾನಿಗಳ ಥರ. ಈಗ ನಾವು ಮಾಡಿದ ಮೇಲೆ ಯೋಚನೆ ಮಾಡಿದ್ವಿ, ಸರಿಯಾಗಿ ಮಾಡಲಿಲ್ಲ, ಹಿಂಗೆ ಮಾಡಬೇಕಾಗಿತ್ತಲ್ಲ, ಹಂಗೆ ಮಾಡಬೇಕಾಗಿತ್ತಲ್ಲ, ಹಂಗಿರ್ಬೇಕಾಗಿತ್ತಲ್ಲ, ಇದು ಸರಿ ಇಲ್ಲ ಅಂತಾರೆ ಬಾಬಾವ್ರು. ಬ್ರಹ್ಮ ಬಾಬಾ ಮಾಡಿದ ಮೇಲೆ ಯೋಚನೆ ಎಲ್ಲಿ ಮಾಡಿದ್ರು? ಮಾಡೋದಕ್ಕೆ ಮುಂಚೆನೇ ಅವರು ಆ ಸ್ಥಿತಿಯಲ್ಲಿದ್ದರು, ಆ ಸ್ವರೂಪದಲ್ಲಿದ್ದರು. ಅದಕ್ಕೆ ತಾನೇ ಎಲ್ಲರ ಮೇಲೆ ಪ್ರಭಾವ ಆಯಿತು. ಎಲ್ಲರ ಫಾಲೋ ಫಾದರ್ ಮಾಡಲಿಕ್ಕೆ ಬಾಬಾ ವಾಸ್ ಸೋ ಆ್ಯಕ್ಯುರೇಟ್. ಅಷ್ಟು ಆ್ಯಕ್ಯುರೇಟ್ ಇದ್ದರು. ಅದಕ್ಕೆ ಶಿವಬಾಬಾ ಹೇಳಿದ್ರಲ್ಲ ಫಾಲೋ ಫಾದರ್ ಮಾಡಿ ಅಂತ. ಇದು ಇಂಪಾರ್ಟೆಂಟ್. ಅಜ್ಞಾನಿ ಆತ್ಮಗಳಂದ್ರೆ ಏನಾಯಿತು? ಮಾಡಿದ ಮೇಲೆ ಯೋಚನೆ ಮಾಡೋರು. ಜ್ಞಾನಿ ಅಂದ್ರೇನು? ಮಾಡೋದಕ್ಕೆ ಮುಂಚೆ ಯೋಚನೆ ಮಾಡೋರು. ಸೊ ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ಕೇಳ್ಕೊಳ್ಳಿ, ನೀವು ಯಾರು? ತೋ ಆಪ್ ಜ್ಞಾನಿತು ಆತ್ಮವನ, ನೀವು ಮಕ್ಕಳು ಜ್ಞಾನಿತು ಆತ್ಮಗಳಲ್ವಾ. ಯಾಕೆ ಕಭಿ ಕಭಿ ಭಗತ್ ಭಿ ಬನ್ ಜಾತೇವು, ಅಥವಾ ಕೆಲವು ಸಾರಿ ಭಕ್ತರು ಆಗ್ಬಿಡ್ತೀರೋ. ಭಗತ್ ಅಂದರೆ ಯಾರಿಗೆ ಜ್ಞಾನ ಇಲ್ಲ ಅಂತ ತಾನೇ, ಅಧೀನತೆ. ಮಾಡಿದ ಮೇಲೆ ಯೋಚನೆ ಮಾಡೋದು. पंजाब वाले तो बहुत दूर होना, मन से भी बहुत दूर होना, छोटी सी माया चींटी के रूप में आए और घबरा जाए नहीं, चैलेंज करने वाले होना. स्टूडेंट कभी पेपर से घबराते हैं क्या? ತಂದೆ ಹೇಳ್ತಿರೋದು, ನೀವು ಪಂಜಾಬ್ ಅವರು ಎದುರುಗಡೆ ಇದ್ದಾರೆ, ನೀವು ಬಹದ್ದೂರ್ ಆತ್ಮಗಳಂದರೆ ಮಾಯೆ ಸಣ್ಣ ಇರುವೆ ಥರ ಬರ್ತದೆ, ಅದನ್ನು ನೀವು ನೋಡಿ ಗಾಬರಿ ಆಗೋರಲ್ಲ, ಚಾಲೆಂಜ್ ಮಾಡೋರಲ್ವ ನೀವು. ಸ್ಟೂಡೆಂಟ್ಸ್ ಎಂದು ಪೇಪರ್ ಹಾಲ್ಗೆ ಹೋದರೆ ಗಾಬರಿ ಆಗ್ತಾರೇನು? ಚೆನ್ನಾಗಿ ಓದ್ಕೊಂಡು ಹೋಗಿರೋ ಸ್ಟೂಡೆಂಟಿಗೆ ಖುಷಿ ಆಗ್ಬಿಡುತ್ತೆ, ನಾನೆಲ್ಲ ಬರಿತೀನಿ ಅಂತ. तो आप बहादुर हो या छोटे से पेपर में घबराने वाले हो. जो योग्य स्टूडेंट होते हैं वो आह्वान करते हैं कि जल्दी से पेपर हो और क्लास आगे बढ़े. जो कमज़ोर होते हैं वो सोचते हैं डेट आगे बढ़े. आप तो होशियार होना. ಸೊ ಬಾಬಾ ಸ್ಟೂಡೆಂಟ್ಸನ್ನು ಇದು ಮಾಡ್ತಾರೆ. ಚೆನ್ನಾಗಿ ಓದಿರೋ ಮಕ್ಕಳು ಏನು ಯೋಚನೆ ಮಾಡ್ತಾರೆ? ಬೇಗ ಬೇಗ ಎಕ್ಸಾಮ್ ಬಂದರೆ ಬರೆದ್ಬಿಟ್ಟು ನೆಕ್ಸ್ಟ್ ಕ್ಲಾಸ್ ಹೋಗ್ಬೇಕಪ್ಪ ಅಂತ. ಇವ್ರೇನು ಮಾಡ್ತಾರೆ? ಓದದೇ ಇರೋರು ಅವ್ರೇನು ಹೇಳ್ತಾರೆ? ಡೇಟ್ ಮುಂದೆ ಹೋದರೆ ಸರಿ, ಇನ್ನೊಂದು ಸ್ವಲ್ಪ ಓದ್ಕೋಬೇಕು, ಗೊತ್ತಿಲ್ಲಲ್ಲ ಅಂತ. ಸೊ ಅದಕ್ಕೆ ಬಾಬಾ ಹೇಳೋದು, ನೀವೆಲ್ಲ ಹೋಶಿಯಾರ್ ಮಕ್ಕಳಲ್ವಾ, ಎಂಥದೇ ಪೇಪರ್ ಬಂತು ನಾನು ಎವೇ ರೆಡಿ ಇದ್ದು ಪಾಸಾಗಬೇಕು, ಪಾರಾಗಬೇಕು ಅಂತ ಯೋಚನೆ ಮಾಡೋರು ತಾನೇ. ये निश्चय पक्का हो कि हम ही कल्प कल्प के विजयी है और हम ही बार बार बनेंगे. इतना पुरुषार्थ किया है ना, आप नहीं बनेंगे तो कौन बनेगा? आप ही विजयी बने थे, विजयी बने हैं, विजयी रहेंगे. विजयी शब्द बोलने से ही कितनी खुशी होती है, चेहरा बदल जाता है. ನಿಮಗೆ ನಿಶ್ಚಯ ಪಕ್ಕ ಇರಬೇಕು, ನಾನು ಕಲ್ಪ ಕಲ್ಪದ ವಿಜಯಿ ಅಂದರೆ ನಾನು ಪ್ರತಿ ಬಾರಿ ವಿಜಯಿನೇ, ಕಲ್ಪಾಂತರದ ವಿಜಯಿ. ಎಷ್ಟು ಪುರುಷಾರ್ಥ ಮಾಡಿದ್ದೀರಾ.
ನೀವಾಗಿಲ್ಲ ಅಂದ್ರೆ ಯಾರಾಗ್ತಾರೆ ಮಕ್ಕಳೇ? ವಿಜಯಿಗಳು ಇನ್ನೇನು ಬೇರೆಯವ್ರು ಆಗೋಕ್ಕಾಗತ್ತಾ? ನೀವು ತಾನೇ. ನೀವೇ ವಿಜಯಿಗಳಾಗಿದ್ದರೆ ಈಗ ಆಗಿದ್ದೀರಾ, ಮುಂದೇನೂ ಆಗ್ತಾ ಇರ್ತೀರ. ವಿಜಯದ ಶಬ್ದ ಹೇಳಿದ ತಕ್ಷಣ ಎಷ್ಟು ಖುಷಿ ಆಗುತ್ತಲ್ಲ, ಮುಖನೂ ಚೇಂಜ್ ಆಗಿಬಿಡುತ್ತೆ. ಸದಾ ಪ್ರಾಕ್ಟಿಕಲಿ ವಿಜಯಿ ಆಗಿದ್ದರೆ ಎಷ್ಟು ಖುಷಿಯಾಗಿಬಿಡ್ಬೋದು. इसलिए जब भी कोई किसी भी क्षेत्र में विजय प्राप्त करता है तो खुशी के बाजे बजता है ना. आपके तो सदा ही बाजे बजते, कभी भी खुशी के बाजे बंद ना हो. आधा कल्प के लिए रोना बंद हो गया ना. जहाँ खुशी के बाजे बजते हैं वहाँ रोना नहीं होता. ಈಗ ಎಲ್ಲಿ ಯಾರೇ ಯಾವುದೇ ಕ್ಷೇತ್ರದಲ್ಲಿ ವಿಜಯಿಗಳಾದರೆ ಅಲ್ಲಿ ಅವರು ಶಹನಾಯಿ ವೇದವಾದ್ಯಗಳಲ್ಲಿ ಎಲ್ಲ ಹೊಡಿತಾರೆ, ಕೆಲವರು ಪಟಾಕಿ ಹೊಡಿತಾರೆ. ಹಂಗೆ ನೀವು ಮಕ್ಕಳು ನಿಮ್ಮದೇನಿದೆ ಒಳಗಿನ ಖುಷಿಯ ವೇದವಾದ್ಯಗಳು, ಖುಷಿಯ ಶಹನಾಯಿ, ಇದು ನಿಮ್ಮದು ಸದಾ ಇರಬೇಕು, ಬಂದಾಗಬಾರ್ದು. ಅರ್ಧ ಕಲ್ಪಕ್ಕೆ ನಿಮಗೆ ಅಳೋದೇ ಬಂದಾಗೋಯ್ತಲ್ವ ಮಕ್ಕಳೇ. ನಿರಂತರವಾಗಿ ಖುಷಿಯಾಗಿರಬೇಕು, ಎಂದು ಅಳಬಾರ್ದು. ಅಚ್ಚ ವರದಾನ. देह अहंकार व अभिमान के सूक्ष्म अंश का भी त्याग करने वाले आकारी सो निराकारी भव. ದೇಹ ಅಹಂಕಾರ ಅಥವಾ ಅಭಿಮಾನದ ಸೂಕ್ಷ್ಮ ಅಂಶವನ್ನು ತ್ಯಾಗ ಮಾಡೋರು ಆಕಾರಿ ಸೋ ನಿರಾಕಾರಿ ಭವ. ನಿರಾಕಾರಿನೇ ನಿರಹಂಕಾರಿಯಾಗಿರೋಕ್ಕಾಗುತ್ತಲ್ಲ. ದೇಹ ಅಹಂಕಾರ ಅಭಿಮಾನ ಅಲ್ಲಿ ರಾಯಲ್ಲಾಗಿ ಸೂಕ್ಷ್ಮವಾಗಿ ಇರೋಕ್ಕಾಗಲ್ಲ. ಅಹಂಕಾರ ತ್ಯಾಗ ಮಾಡದೆ ನಿರಾಕಾರಿ ಆತ್ಮ निरहंकारी आगक्कागल. कईयों का मोटे रूप से देह के आकार में लगाव या अभिमान नहीं है, लेकिन देह के संबंध से अपने संस्कार विशेष है, बुद्धि विशेष है, गुण विशेष है, कलाएँ विशेष है, कोई शक्ति विशेष है. उसका अभिमान अर्थात अहंकार, नशा, रोब ये सूक्ष्म देहाभिमान है. ಎಷ್ಟು ರಾಯಲ್ಲಾಗಿ ಮಾಯೆ ಬರ್ತದೆ. तो ये अभिमान कभी भी आकारी फरिश्ता व निराकारी बनने नहीं देगा. इसलिए इसके अंश मात्र का भी त्याग करो तो सहज ही आकारी सो निराकारी बन सकेंगे. ತಂದೆ ಹೇಳ್ತಿರೋದು ಶರೀರದ ಹೊರಗಿನ ರೂಪ, ಇದ್ರ ಮೇಲೆ ಅಭಿಮಾನ ಮೆಜಾರಿಟಿ ಮಕ್ಕಳಿಗೆ ಹೊರಟೋಗಿದೆ. ತನ್ನ ಆಕಾರದ ಮೇಲಿಲ್ಲ, ನಾನು ತುಂಬ ರೂಪವಂತ, ನಾನು ಅದು ನಾನು ಇದು ಅಂತ. ಆದರೆ ತನ್ನ ದೇಹದ ಸಂಬಂಧದಲ್ಲಿ ತನ್ನ ಸಂಸ್ಕಾರಗಳು ಯಾವುದಾದ್ರೂ ವಿಶೇಷವಾಗಿದೆ ತಿಳ್ಕೊಳ್ಳಿ. ಏನಿದೆ, ಕೆಲವ್ರ ಬುದ್ಧಿ ವಿಶೇಷ, ಕೆಲವ್ರ ಗುಣಗಳು, ಕೆಲವ್ರ ಕಲೆಗಳು, ಕೆಲವ್ರ ಶಕ್ತಿಗಳಲ್ಲಿ ವಿಶೇಷವಾಗಿರ್ತಾರೆ. ಪ್ಲ್ಯಾನಿಂಗ್ ಬುದ್ಧಿ ಇರುತ್ತೆ ಕೆಲವರಿಗೆ, ಇನ್ನೇನೋ ವಿಶೇಷ ಗುಣ, ಶಾಂತವಾಗಿರ್ತಾರೆ, ಸಹನಶೀಲರಾಗಿರ್ತಾರೆ. ಓ ನಾನು ಹಿಂಗಿದ್ದೀನಿ, ಅದರದ್ದು ಅಭಿಮಾನನೂ ಅಥವಾ ಅದರ ಅಹಂಕಾರನೂ ಅದರ ನಶೆ ಅಥವಾ ರೋಬ್ ಜಬರ್ದಸ್ತಿ ಮಾಡ್ತಾರಲ್ಲ, ಇವೆಲ್ಲ ಸೂಕ್ಷ್ಮ ದೇಹಾಭಿಮಾನ ಅಂದ್ಕೊಳ್ಳಿ, ದೇಹ ಅಹಂಕಾರ ಅಂದ್ಕೊಳ್ಳಿ. ನನ್ನಲ್ಲಿ ಈ ವಿಶೇಷ ಗುಣ ಇದೆ, ನಾನು ಈ ವಿಶೇಷ ಕೆಲಸ ಮಾಡೋಕ್ಕಾಗುತ್ತೆ, ನನ್ನಿಂದನೇ ಎಲ್ಲ ವಿಶೇಷ ಕಾರ್ಯಗಳಾಗುತ್ತೆ, ಇದೆಲ್ಲ ಅಹಂಕಾರ. ನನ್ನ ಸಂಸ್ಕಾರಗಳು ಮಾತ್ರ ತುಂಬ ಚೆನ್ನಾಗಿದೆ, ಅಹಂಕಾರ ಆಗೋಯ್ತಲ್ವಾ. ಅಥವಾ ಈ ಅಭಿಮಾನ ಆಕಾರಿ ಫರಿಷ್ಠ ಅಥವಾ ನಿರಾಕಾರಿ ಸ್ಥಿತಿಯಲ್ಲಿ ಬರೋಕ್ಕೆ ಬಿಡಲ್ಲ. ಇದರ ಅಂಶ ಮಾತ್ರದ ತ್ಯಾಗ, ದೇಹ ಬಾನದ ತನ್ನ ವಿಶೇಷತೆಗಳು, ವಿಶೇಷ ಸಂಸ್ಕಾರ, ಕಲೆಗಳೇನಿದೆ ಅದರ ತ್ಯಾಗನೇ ಸಹಜ ಆಕಾರಿ ನಿರಾಕಾರಿ ಸ್ಥಿತಿಯಲ್ಲಿ ತಂದುಬಿಡುತ್ತೆ. ಇಲ್ಲಾಂದರೆ ಇಲ್ಲ, ಆಗೋಕ್ಕೆ ಆಗಲ್ಲ ಅಂತಾರೆ ಬಾಬವ್ರು. ಹೆಂಗಾಗಕ್ಕಾಗುತ್ತೆ? ಸಾಧ್ಯ ಇಲ್ಲ. ಸ್ಲೋಗನ್ ಸಮಯ ಪರ್ ಸಹಯೋಗಿ ಬನೋ ತೋ ಪದಂ ಗುಣ ರಿಟರ್ನ್ ಮಿಲ್ ಜಾಯೇಗಾ. ಟೈಮಲ್ಲಿ ಬಾಬಂಗೆ ಸಹಯೋಗ ಕೊಡಬೇಕು. ಯಾರಿಗಾದ್ರೂ ಅವ್ರ ಅವಶ್ಯಕತೆ ಸಮಯದಲ್ಲಿ ಅದು ಟೈಮ್ ಅವ್ರ ಅವಶ್ಯಕತೆ. ಆ ಟೈಮಲ್ಲಿ ಸಹಯೋಗ ಕೊಟ್ಬಿಟ್ರೆ ಪದಂ ಗುಣ ರಿಟರ್ನ್ ಸಿಗುತ್ತೆ. ಅದನ್ನೇ ಪುಣ್ಯ ಅನ್ನೋದು. ಟೈಮಲ್ಲಿ ಸಹಯೋಗ ಕೊಡೋದು ಅದು ತುಂಬ ಅಗತ್ಯ, ಅದರದ್ದು ವ್ಯಾಲ್ಯೂ ಇರುತ್ತೆ. ಸೊ ಇವತ್ತು ಅಂತಾರಾಷ್ಟ್ರೀಯ ಯೋಗ 3rd ಸಂಡೇ ಅಲ್ಲ,
ಅದಕ್ಕೆ 6:30ಯಿಂದ 7:30ವರೆಗೂ ಯೋಗ ಇದೆ. ಎಲ್ಲರೂ ಇದೇ ಶುಭ ಸಂಕಲ್ಪ ಮಾಡಬೇಕು. मुझ आत्मा द्वारा पवित्रता की किरणें निकल कर सारे विश्व को पावन बना रही है. मैं मास्टर पतित पावनी आत्मा हूँ. ಇವತ್ತು ಯೋಗದಲ್ಲಿ ಏನು ಸಂಕಲ್ಪ ಮಾಡಬೇಕು? ನಾನು ಇದೇ ಶುಭ ಸಂಕಲ್ಪ ಮಾಡಿ ಅಂತಾರೆ ಬಾಬಾ, ನಾನು ಶ್ರೇಷ್ಠ ಪವಿತ್ರ ಆತ್ಮನಿಂದ ಕಿರಣಗಳು ಅಷ್ಟೊಂದು ಹೋಗ್ತಿದೆ, ಇಡೀ ವಿಶ್ವದ ಆತ್ಮಗಳನ್ನು ಪಾವನ ಮಾಡ್ತಿದೆ. ಅಷ್ಟು ಪವರ್ಫುಲ್ ತನ್ನ ಪವಿತ್ರತೆ, ಅನಾದಿ ಆದಿಯ ಪವಿತ್ರ ಸ್ವರೂಪ ನೆನಪಿರಲಿ, ಅದರ ಅನುಭವ ಆಗ್ತಿರಲಿ. ಸ್ವಮಾನ ಏನು? ನಾನು ಮಾಸ್ಟರ್ ಪತಿತ್ ಪಾವನಿ ಆತ್ಮನಾಗಿದ್ದೀನಿ. ಮಾಸ್ಟರ್ ಪತಿತ್ ಪಾವನಿ ಅಂದರೆ ವೈಬ್ರೇಷನ್ನೇ ಅಷ್ಟು ಪಾವನ ವೈಬ್ರೇಷನ್ ಇರಬೇಕು. ಯಾವುದು ಪ್ರಕೃತಿ ಆತ್ಮಗಳನ್ನು ಪಾವನ ಆಗೋಕ್ಕೆ ತಾಕತ್ತು ಕೊಡಬೇಕು. ಓಂ ಶಾಂತಿ. राजयोगी बनो राजयोगी, मेरे प्यारो बनो राजयोगी. राजयोगी बनो राजयोगी, मेरे प्यारो बनो राजयोगी. राजयोगी बनो राजयोगी. जिंदगी में परम शांति होगी, मेरे प्यारो बनो राजयोगी. राजयोगी बनो राजयोगी. मन का दर्पण दमकने लगेगा, आत्मचिंतन चमकने लगेगा. मन का दर्पण दमकने लगेगा, आत्मचिंतन चमकने लगेगा. योग पथ पर जरा चल के देखो, सारा जीवन महकने लगेगा. सारी काया हो, सारी काया बनेगी निरोगी. मेरे प्यार बनो राजयोगी. राजयोगी बनो राजयोगी. योग मानव को संयम सिखाता, संतुलन आचरण में लाता. आत्मा और परमात्मा का ये मिलन हर घड़ी है कराता. योग
मेरे प्यारो बनो राजयोगी, जिंदगी में परम शांति होगी। मेरे प्यारो बनो